ಗಡೀಪಾರು ಶಿಕ್ಷೆಗೊಳಗಾದ ಈ ದೇಶದ ಮೊದಲ ಸನ್ಯಾಸಿ ತಾವು ಅನ್ಸುತ್ತೆ. ಎಲ್ಲಿ ತುಘಲಕನ್ ರಾಜ್ಯ ನಡೆಯುತ್ತೋ ಅವಾಗ ಇಂಥವೆಲ್ಲ ಸರ್ವೇ ಸಾಮಾನ್ಯ. ಒಂದು 10 ನಿಮಿಷ ನಮ್ಮ ಕೈಯಲ್ಲಿ ಕೊಡ್ರಿ, ಇಡೀ ದೇಶವನ್ನೇ ಹಿಂದೂಗಳನ್ನೇ ಮುಗಿಸ್ತೀವಿ ಅಂದವರಿಗೆ ನೀವೆಲ್ಲ ರೆಡ್ ಕಾರ್ಪೆಟ್ ಹಾಕಿ ಅವ್ರ ಕಾರ್ಯಕ್ರಮಗಳನ್ನು ಮಾಡಿಸ್ತೀರಿ. ಗಡೀಪಾರ್ ಆದೇಶದ ಹಿಂದೆ ಪ್ರಧಾನ ಯಾರು ಕೆಲಸ ಮಾಡಿದ್ದಾರೆ ಸ್ವಾಮಿ? ಪ್ರಧಾನವಾಗಿ MP ಪಾಟೀಲ್ರು ಮುಖ್ಯಮಂತ್ರಿಗಳು, ಮೂರನೇವ್ರು ಯಾರೂ ಇಲ್ಲ. ಲಿಂಗಾಯತ ಮಠಾಧೀಶರ ಒಕ್ಕೂಟ ಇದೊಂದು ಮುಖ್ಯಮಂತ್ರಿ ಕೃಪಾಪೋಷಿತ ನಾಟಕ ಮಂಡಳಿ ಅಂತ ತಾವು ಬಹಿರಂಗ ವೇದಿಕೆಯಲ್ಲಿ ಟೀಕೆ ಮಾಡಿದಿರಿ. ಇಷ್ಟೆಲ್ಲ ಜಿಲ್ಲೆಗಳಲ್ಲಿ ತಿರುಗಿ ಇದೇನು ನಾಟಕ ಮಾಡಿದರೆ ಇದಕ್ಕೆ ಹಣ ಯಾರು ಹಾಕಿದರು, ಇದರಲ್ಲಿ ಜನರು ಬಂದವರೆಷ್ಟು ತಂದವರೆಷ್ಟು ನಾನು ಕೇಳಿದ್ದು. ಆಮೇಲೆ ಈ ಹಣವನ್ನು ಎಲ್ಲಿಂದ ತಂದ್ರಿ? ಮಠದಲ್ಲಿ ಸರಾಯಿ ಕುಡಿಯೋದು, ಮಾಂಸ ತಿನ್ನೋದು, ಇದೆಲ್ಲ ಅದು ನಿಜನಾ? ನಿಮ್ಮ ಸಲುವಾಗಿ ನೀವು ಹಾಳಾಗಿ ಹೋಗೋಲ್ರಕ್ಕ ಸಮಾಜದ ಗುರುಗಳದಿರಿ, ಪವಿತ್ರಾಗಿರ್ರಿ. ಯಾಕಂದ್ರೆ ನಿಮ್ಮ ಪಾದ ತೊಳ್ಕೊಂಡು ಕುಡಿತಾರೆ ಅವರು. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ವಿಶೇಷ ಸಂದರ್ಶನ. ನಾನು ವಿನಾಯಕ್ ಗಂಗೊಳ್ಳಿ. ಇಂದಿನ ಸಂದರ್ಶನದ ವಿಶೇಷ ಅತಿಥಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ, ಕನ್ನೇರಿ ಮಠ, ಕೊಲ್ಲಾಪುರ, ಮಹಾರಾಷ್ಟ್ರ. ಸ್ವಾಮೀಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಬಹಳ ಪ್ರಯಾಣ ಓಡಾಟ ಮಾಡ್ತೀರಿ ಅನಿಸುತ್ತೆ ತಾವು ದೇಶದ ಉದ್ದಕ್ಕೂ. ಕಾರಣ? ಎಲ್ಲಿ ಕರೀತಾರೆ ಅಲ್ಲಿ ಹೋಗೋದು. ಆಮೇಲೆ ಎಲ್ಲ ಕಡೆ ಸಂಬಂಧ ಇರೋದ್ರಿಂದ ನಾವು ಕರೆದಾಗ ಇಡೀ ದೇಶದ ಜನ ಬರ್ತಾರೆ, ಅವ್ರು ಕರೆದ್ರೆ ನಾವು ಹೋಗ್ಬೇಕಲ್ಲ. ಮತ್ತು ನಾವು ತಿರುಗಾಡದೇ ಇದ್ದರೆ ನಮ್ಮ ದೇಶ ಕೋಶ ನಾವು ತಿಳಿಯೋದು ಹೇಗೆ? ಅಂದರೆ ಯಾವ ವಿಚಾರದ ಮೇಲೆ ತಮ್ಮ ಓಡಾಟ ಇರ್ತದೆ? ವಿಚಾರ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಎರಡನೇದು ಈ ಸಾಮಾಜಿಕ ಚಟುವಟಿಕೆಗಳು, ಗ್ರಾಮಾಭಿವೃದ್ಧಿಯ ಚಟುವಟಿಕೆಗಳು, ಆನಂತರ ಸಾವಯವ ಕೃಷಿ ಚಟುವಟಿಕೆಗಳು, ಗೋ ಸಂವರ್ಧನೆ ಚಟುವಟಿಕೆಗಳು. ಇದು ಅಲ್ಲದೆ ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಾರ್ಯಕ್ರಮ. ಇನ್ನು ಕೆಲವು ಕಡೆ IIT, IIM ಇಂಥವೇನಿರ್ತಾವೆ ಅಲ್ಲಿ ಇಂಥದ್ದೇ ಗ್ರಾಮ ವಿಕಾಸದ ಕುರಿತಾದಂಥ ಕೆಲವೊಂದು ಉಪನ್ಯಾಸಗಳಿರ್ತಾವೆ. ರೈತರ ಜೊತೆ ಕೆಲವೊಂದು ಇರ್ತಾವೆ, ಸಾಮಾಜಿಕ ಸಂಘಟನೆಗಳ ಕಾರ್ಯಕ್ರಮಗಳಿರ್ತಾವೆ. ಹೀಗಾಗಿ ಹೋಗಬೇಕಾಗುತ್ತೆ ಎಲ್ಲ ಕಡೆ. ನಾನು ನೇರ ವಿಷಯಕ್ಕೆ ಬಂದುಬಿಡ್ತೀನಿ ಶ್ರೀಗಳೇ. ಗಡೀಪಾರು ಶಿಕ್ಷೆಗೊಳಗಾದ ಈ ದೇಶದ ಮೊದಲ ಸನ್ಯಾಸಿ ತಾವು ಅನ್ಸುತ್ತೆ. ಇರ್ಬೋದು, ಅಥವಾ ಯಾರಿಗಾದರೂ ಆಗಿರ್ಬೋದು ಪೂರ್ವದಲ್ಲಿ. ಎಲ್ಲಿ ತುಘಲಕನ್ ರಾಜ್ಯ ನಡೆಯುತ್ತೋ, ಮೊಹಮ್ಮದ್ ಬಿನ್ ತುಘಲಕನ್ ರಾಜ್ಯ ಕೇಳಿದ್ದೀರಿ, ಅಥವಾ ಒಬ್ಬ ಮಂಗೋಲಿಯನ್ ರಾಜ ತೈಮೂರ್ಲಿಂಗ್ ಅಂತಿದ್ದ, ತೈಮೂರ್ ಅಂತ, ತೈಮೂರನ ರಾಜ್ಯ ಕೇಳಿದ್ದೀರಿ. ಅವರೆಲ್ಲ ತಮ್ಮ ಮನಸ್ಸಿಗೆ ಬಂದ ಹಾಗೆ ಲಹರಿಯ ಮೇಲೆ ಅಂತ ನಮ್ಮ ಕಡೆ ಕರೀತಾರೆ ಅದನ್ನು, ಅದ್ರ ಮೇಲೆ ರಾಜ್ಯ ಆಳ್ತಿರ್ತಾರೆ. ಅವಾಗ ಇಂಥವೆಲ್ಲ ಸರ್ವೇ ಸಾಮಾನ್ಯ. ಅಂದರೆ ಸಿದ್ದರಾಮಯ್ಯನವರನ್ನು ಅಂಥ ರಾಜರಿಗೆ ಹೋಲಿಸ್ತಾ ಇದ್ದೀರಾ ತಾವು? ಈಗಿರುವಂಥ ಸರ್ಕಾರ ಹಾಗೆ ಅದ್ರ ಚಟುವಟಿಕೆಗಳನ್ನು ನೋಡಿದ್ರೆ ಹಾಗೆ ಅನಿಸುತ್ತೆ, ತುಘಲಕನ್ ರಾಜ್ಯ ನಡೆದಿದೆ ಅಂತ ಅನಿಸುತ್ತೆ. ಈಗ ತಾವು ಹೇಳಿರೋ ಸ್ಟೇಟ್ಮೆಂಟಿಗೂ ಗಡೀಪಾರ್ ಶಿಕ್ಷೆಗೂ ಇದು ಸರಿ ಹೊಂದುತ್ತದ? ಹಾಗಿದ್ರೆ ಒಂದು ವೇಳೆ ಹೊಂತಿತ್ತು ಅಂದರೆ ಇದಕ್ಕಿಂತ ಕಠೋರವಾದಂಥ ಮಾತುಗಳನ್ನು ಮಾತಾಡಿದವರಿದ್ದಾರೆ. ಆಮೇಲೆ ಒಂದು 10 ನಿಮಿಷ ನಮ್ಮ ಕೈಯಲ್ಲಿ ಕೊಡ್ರಿ, ಇಡೀ ದೇಶವನ್ನೇ ಹಿಂದೂಗಳನ್ನೇ ಮುಗಿಸ್ತೀವಿ ಅಂದವರಿಗೆ ನೀವೆಲ್ಲ ರೆಡ್ ಕಾರ್ಪೆಟ್ ಹಾಕಿ ಅವ್ರ ಕಾರ್ಯಕ್ರಮಗಳನ್ನು ಮಾಡಿಸ್ತೀರಿ, ಅವ್ರ ಜೊತೆ ಕೂಡ್ತೀರಿ, ಅಂಥವ್ರು ನಡೀತಾರೆ. ಇದಕ್ಕಿಂತಲೂ ಕೆಟ್ಟದಾಗಿ ಮಾತಾಡಿದಂಥ ರಾಜಕಾರಣಿಗಳು ಇದ್ದಾರೆ. ಮತ್ತು ಸ್ವಯಂ ಸಿದ್ದರಾಮಯ್ಯನವರೇ ರಾಷ್ಟ್ರಪತಿಗಳನ್ನು ಅಪಮಾನಿಸಿದಂಥ ಪ್ರಸಂಗನೂ ಇದೆ. ಕೇಳಿದಾಗ ಹೇಳಿದರು, ಅದು ನಮ್ಮ ಆಡು ಭಾಷೆ, ನಾನೇನು ಕ್ಷಮೆ ಕೇಳೋದಿಲ್ಲ ಅಂತ. ಇದೇ ರೀತಿಯ ಮಾತನ್ನು ಸಾಣೆಹಳ್ಳಿ ಶ್ರೀಗಳ ಹಿರಿಯ ಗುರುಗಳು ಇಂಥದ್ದೇ ಮಾತನ್ನು ಹೇಳಿದ್ದನ್ನು ತಾವು ಇವತ್ತು ಸಹಿತ ಯೂಟ್ಯೂಬ್ನಲ್ಲಿ ಮಹಾಬೆಳಗು ನಾಟಕದಲ್ಲಿ ನೋಡ್ಬೋದು. ಸಾಂದರ್ಭಿಕ ಮಾತುಗಳಿರ್ತಾವೆ. ಇಂಥವುಗಳಿಗೆಲ್ಲ ಮಾಡ್ತಾ ಹೋದ್ರೆ ಬಹುತೇಕ ಈ ರಾಜ್ಯದಲ್ಲಿ ಯಾರೂ ಇರಬಾರ್ದು ಅಥವಾ ಬರಬಾರ್ದು. ಈಗ ತಮ್ಮನ್ನು ಕರ್ನಾಟಕದಿಂದ ಹೊರಗಡೆ ಇಡೋದಕ್ಕೆ ಅಂಥದ್ದೇನು ಭಯ ಸರ್ಕಾರಕ್ಕೆ ನಿಮ್ಮ ಮೇಲೆ? ಅದು ಅವ್ರಿಗೆ ಕೇಳಿದ್ರು ಒಳ್ಳೆಯದು ಈ ಪ್ರಶ್ನೆಯನ್ನು. ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಕನ್ನೇರಿ ಶ್ರೀ ಮೇಲೆ ಏನಾದರೂ ಭಯ ಇದೆಯಾ? ಏನು ಭಯ ಅನಿಸುತ್ತೆ ಅವರಿಗೆ. ಈ ಸ್ವಾಮಿಗಳು ಬಂದರೆ ಎಲ್ಲಿ ಮತ್ತೆ ನಮ್ಮ ಜನ ಎಲ್ಲ ಇವರಿಂದ ಬೆನ್ನು ಹತ್ತಾರೇನೋ, ಇವರಿಂದ ಹೋಗ್ತಾರೇನೋ. ನಾನೇನು ರಾಜಕಾರಣಿ ಅಲ್ಲ, ಆದರೆ ಅವ್ರಿಗೆ ಆ ಭಯ ಅನ್ನಿಸ್ತಾ ಇದೆಯೇನೋ ಅಂತ ಅನಿಸುತ್ತೆ. ಸರಿ, MB ಪಾಟೀಲ್ ಅವ್ರ ಜೊತೆಗೆ ತಮಗೇನಾದರೂ ಪರ್ಸ್ನಲ್ ದುಶ್ಮನಿ ಅಂತ ಹೇಳ್ತಾರಲ್ಲ, ಆ ಥರದ್ದು? ವೈಯಕ್ತಿಕವಾಗಿ ಭಾಳ ಒಳ್ಳೆಯ ಸಂಬಂಧಗಳು ಅವ್ರ ಜೊತೆ. ನನ್ನ ಸಂಬಂಧಗಳು ವೈಯಕ್ತಿಕವಾಗಿ ಯಾರ ಜೊತೆಗೂ ಕೆಟ್ಟಿಲ್ಲ. ಆದರೆ ಅವರು ತಮ್ಮದೇ ಆದಂಥ ಒಂದು ಅಜೆಂಡಾ
ಅಥವಾ ಒಂದು ಹಿಡನ್ ಅಜೆಂಡಾ ತೊಗೊಂಡು ಹೊರಟಿರುವಾಗ ಅಂಥದ್ದಕ್ಕೆ ಎಲ್ಲಿಯಾದರೂ ಪೆಟ್ಟು ಬೀಳ್ತಿತ್ತು ಅಂತಂದ್ರೆ ಯಾರು ಬೇಕಾದರೂ ನೋಡಿ, ಒಂದು ಇರುವೆ ಹೋಗ್ತಿರುವಾಗ ಅದಕ್ಕೆ ಎಲ್ಲಿಯಾದರೂ ಅಡ್ಡಿ ಆಯಿತು ಅಂದ್ರೆ ಅದು ಸಹಿತ ಕಡಿಯೋ ಪ್ರಯತ್ನ ಮಾಡುತ್ತೆ. ಇವರಂತರೂ ಇಡೀ ಸಮಾಜ ಮತ್ತು ಧರ್ಮವನ್ನೇ ಒಡೆಯುವಂಥ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂಥದ್ರಲ್ಲಿ ಆತಂಕ ಆದಾಗ ಅವ್ರಿಗೆ ತೊಂದರೆ ಆಗೋದು ಸ್ವಾಭಾವಿಕ. ಶ್ರೀಗಳ, ಈಗ ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಏನಾದರೂ ಈ ಥರದ ಪಾಲಿಟಿಕ್ಸು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ನಡೆಯುತ್ತಾ, ಅಥವಾ ಸಿದ್ದರಾಮಯ್ಯನವರು ಒನ್ ಸೈಡೆಡ್ ರಾಜಕಾರಣ ಅಥವಾ ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಈ ಥರ ಎಲ್ಲಾದರೂ ಮಾಡ್ತಾರೆ? ಈ ಥರ ವಿರೋಧ ಪಕ್ಷಗಳ ಆರೋಪ ಇದೆ ಅಲ್ಲಿ. ಹಾಗೆ ಎಲ್ಲರೂ ಈ ರೀತಿ ಅಂತ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ ಸಮಾಜದಲ್ಲಿ. ಯಾಕೆಂದರೆ 17-18ರಲ್ಲಿ ಇದೇ ರೀತಿಯ ಚಟುವಟಿಕೆಗಳನ್ನು ಆರಂಭಿಸಿದ್ರು ಇವರು. ಆಮೇಲೆ ಈ ವೀರಶೈವ ಲಿಂಗಾಯತ ಅನ್ನೋ ಭೇದ ಮಾಡಿ ಸಮಾಜ ಒಡೆದ್ರೆ, ಇವ್ರನ್ನ ತುಣುಕು ಮಾಡಿಬಿಟ್ರೆ ದೊಡ್ಡ ಸಮಾಜ ಮುಸ್ಲಿಂ ಸಮಾಜ ಆಗುತ್ತೆ, ಬಜೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ತಿರ್ಬೋದು ಅಂತ ಎಲ್ಲರೂ. ಮುಸ್ಲಿಂ ಸಮಾಜದ ಬಗ್ಗೆ ಅವರಿಗೆ ತುಂಬಾ ಪ್ರೀತಿ ಇದೆ. ಒಂದು ಸಮಾವೇಶದಲ್ಲಿ ಹೇಳಿದ್ರು ಅವರು, ಇಸ್ಲಾಂ ಅಂದ್ರೆ ಶಾಂತಿ ಪ್ರಿಯರು, ಮೊಹಮ್ಮದ್ ಪೈಗಂಬರ್ ಅಂದ್ರೆ ಶಾಂತಿ ದೂತರು, ಈ ತರದ ಒಂದು ರಿವಾಲ್ಟ್ಸ್. ಆದ್ರೆ ಅವರು ಸತ್ಯವಾಗಿಯೂ ಹೇಳಿರ್ಬೋದು, ರಾಜಕೀಯ ಕಾರಣಕ್ಕಾಗಿ ಹೇಳಿರ್ಬೋದು. ಇದನ್ನ ಬಹಳ ಟೀಕೆ ಮಾಡಿದ್ದಾರೆ ಬಿಜೆಪಿ ಅವರು. ಯಾರೇ ಟೀಕೆ ಮಾಡಲಿ, ಆದರೆ ವಸ್ತುಸ್ಥಿತಿ ಅಂತೂ ಇವತ್ತಿನ ದಿವಸ ನೋಡ್ತಾ ಇದ್ದೀವಲ್ಲ, ಎಷ್ಟು ಶಾಂತಿ ಪ್ರಿಯರು. ಜಗತ್ತಿನಲ್ಲಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿವೆ? ಒಂದಾದರೂ ರಾಷ್ಟ್ರ 100ಕ್ಕೆ 100 ಮುಸ್ಲಿಮ್ರು ಇರುವಂಥ ಯಾವುದಾದ್ರೂ ಒಂದು ದೇಶ ತಗೊಳ್ಳಿ, ಅಲ್ಲಿ ಶಾಂತಿಯಿಂದ ದೇಶ ಇದೆ ಅಂತ ನನಗೊಂದು ದೇಶದ ಹೆಸರು ಹೇಳಿದರೆ ನಾನು ಅಂತೀನಿ ಇದು ಶಾಂತಿಪ್ರಿಯ ಧರ್ಮ ಮತ್ತು ಶಾಂತಿಪ್ರಿಯ ರಾಷ್ಟ್ರ ಅಂತ. ಪಾಕಿಸ್ತಾನದಲ್ಲಿ 97% ಅವರೇ ಇದ್ದಾರೆ, 98%. ಅಫ್ಘಾನಿಸ್ತಾನದಲ್ಲಿ 99% ಇದ್ದಾರೆ. ಇರಾನ್ ಇರಾಕ್ನಲ್ಲಿ 100ಕ್ಕೆ 100% ಇದ್ದಾರೆ. ಮತ್ತಿನ್ನು ಕೆಲವೊಂದು ರಾಷ್ಟ್ರಗಳಲ್ಲಿ 100ಕ್ಕೆ 100% ಇದ್ದಾರೆ. ಯಾವ ರಾಷ್ಟ್ರ ಶಾಂತವಾಗಿದೆ ಅದನ್ನಾದರೂ ಹೇಳಬೇಕಲ್ಲ. ಇರಾಕ್ ಶಾಂತವಾಗಿಲ್ಲ, ಇರಾನ್ ಶಾಂತವಾಗಿಲ್ಲ, ಸೌದಿ ಶಾಂತವಾಗಿಲ್ಲ. ಆಮೇಲೆ ಈ ನಮ್ಮ ಇಸ್ರಾಯೇಲ್ದ ಸುತ್ತಮುತ್ತಿರುವಂಥ ರಾಷ್ಟ್ರಗಳಿವೆ, ಸುಮಾರು 15-16 ರಾಷ್ಟ್ರಗಳಿವೆ. 100ಕ್ಕೆ 100% ಮುಸ್ಲಿಮರಿಂದ ಕೂಡಿದಂಥ ರಾಷ್ಟ್ರಗಳು. ಹಾಗಾದರೆ 100ಕ್ಕೆ 100 ಅವರೇ ಇರುವಾಗ ಅಶಾಂತಿ ಯಾಕೆ ಆಗುತ್ತೆ? ಏನು ಪ್ರಶ್ನೆ ಅಶಾಂತಿ ಆಗೋದು? ಒಂದು ವೇಳೆ ಶಾಂತಿಯ ಧರ್ಮ ಅದಾಗಿತ್ತು ಅಂದರೆ ಆ ಧರ್ಮದ ಶಿಕ್ಷಣದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನಿಸುತ್ತೆ. ಸರ್, ಈಗ ಎಂ ಬಿ ಪಾಟೀಲ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು. ಕನೇರಿ ಸ್ವಾಮಿಗಳು ತಮ್ಮ ಹೇಳಿಕೆಗೆ ತಪ್ಪು ಯಾಚಿಸಿದರೆ ಹೋಗಿ ಅವರನ್ನು ನಾನೇ ಕರ್ಕೊಂಡು ಬರ್ತೀನಿ. ಅವನಿಗೇನೋ ಹುಚ್ಚಿಡ್ದಿರಬೇಕು ಅಂತ ಅನಿಸುತ್ತೆ ನನಗೆ, ಅಥವಾ ಭ್ರಮಿಷ್ಠನಾಗಿ ಆ ರೀತಿ ಮಾತಾಡ್ತಿರ್ಬೋದು ಅಂತ ಅನಿಸುತ್ತೆ ನನಗೆ. ಕಾರಣ, ನಾನು ಯಾರ ಜೊತೆ ಮಾತಾಡ್ತೀನಿ, ಯಾವ ರೀತಿ ಮಾತಾಡ್ತೀನಿ, ನಾವು ಏನಾಗುತ್ತೆ ನಮ್ಮದೇ ಆದಂಥ ಇದನ್ನು ಕಾಯ್ಕೊಳ್ಬೇಕಾಗತ್ತೆ. ಅವರು ಯಾರನ್ನು ಕ್ಷಮೆ ಕೇಳ್ತಿದ್ದಾರೆ, ಯಾರು ಕ್ಷಮೆ ಕೇಳಬೇಕು, ಯಾರಿಗೆ ಕ್ಷಮೆ ಕೇಳಬೇಕು, ಅವನಿಗೇನಾದರೂ ಸ್ವಲ್ಪ ಆದರೂ ಬುದ್ಧಿ ಬೇಕಲ್ಲ. ಅವನ ಯೋಗ್ಯತೆ ಏನು, ಅವನ ಕಾಲು ಹಿಡಿದು ಕರ್ಕೊಂಡು ಬರ್ಲಿಕ್ಕೆ ನಾವು ಯಾರು ಅಂಥದ್ದೇನು ಪ್ರಸಂಗ ಇಲ್ವಲ್ಲ. ಆಮೇಲೆ ಆ ಮನುಷ್ಯ ಇದರಲ್ಲಿ ಬೀಳುವ ಅವಶ್ಯಕತೆ, ನಾನು ಯಾರನ್ನು ಕುರಿತು ಹೇಳಿದ್ದೇನೆ ಅವ್ರು ಒಬ್ಬರಾದರೂ ಮುಂದೆ ಬರಬೇಕಲ್ಲ ಸ್ವಾಮಿಗಳು, ಅವ್ರು ಮಾತಾಡಬೇಕಲ್ಲ. ಇವನಿಗೆ ಮಾತಾಡೋ ಅವಶ್ಯಕತೆ ಅಂದರೆ ಇವನ ಕೂಲಿ ಆಳುಗಳ ಅವರೆಲ್ಲರೂ, ಅಥವಾ ಅವ್ರ ಪರವಾಗಿ ಇವನೇನು ಸೇನಾನಿನ ಹೋರಾಟ ಮಾಡಲಿಕ್ಕೆ? ನಾನು ಹೇಳಿದೆ, ಯಾರ್ಯಾರೋ ಇವ್ರು ಫೈನಾನ್ಸ್ ಮಾಡ್ತಾಯಿದ್ದಾರೆ ಅಥವಾ ಇನ್ನೇನೇನೋ ಸಹಾಯ ಸಹಕಾರಗಳನ್ನು ಮಾಡಿ ಈ ರೀತಿ ಏನೋ ಮಾಡ್ತಾಯಿದ್ದಾರೆ ಅಂತ ಇಷ್ಟೇ ಹೇಳಿದ್ದು. ನಾನಿಲ್ಲ ಅಂದ್ರೆ ಮುಗಿದು ಹೋಗ್ತಿತ್ತು. ಆದರೆ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾ ಅದನ್ನು ನೋಡಿದರೆ ಸ್ವಲ್ಪ ಭ್ರಮಿಷ್ಠರಾಗೆ ಮಾತಾಡ್ತಿರ್ಬೋದು ಅಂತ ಅನಿಸುತ್ತೆ. ಈಗ ಗಡೀಪಾರ್ ಆದೇಶದ ಹಿಂದೆ ಪ್ರಧಾನ ಯಾರು ಕೆಲಸ ಮಾಡಿದ್ದಾರೆ ಸ್ವಾಮಿ? ಪ್ರಧಾನವಾಗಿ ಎಂ ಬಿ ಪಾಟೀಲರು ಮುಖ್ಯಮಂತ್ರಿಗಳು, ಮೂರನೇವ್ರು ಯಾರೂ ಇಲ್ಲ. ಈಗ ಈ ಕಡೆಯಿಂದ ಏನು ಹೇಳ್ತಾರೆ, ಕಾಂಗ್ರೆಸ್ ಕಡೆಯಿಂದ ಕನೇರಿ ಶ್ರೀಗಳು RSSನ ಒಂದು ಮಿಷನರಿ ಇದ್ದಂಗೆ ಅವರು. ಮೋಸ್ಟ್ಲಿ ಇದೇನಾದರೂ ಕೋಪ ಇದೆಯಾ ಅವರಿಗೆ? ಅವ್ರಿಗೆ ನೋಡಿ ನಿಮಿತ್ತ ಏನಾದರೂ ಸಿಗ್ಬೋದು. ನಾನು RSSನ ಸ್ವಾಮಿಗಳು ಅಂತ ಅವ್ರು ಯಾರು ಬೇಕಾದವ್ರಿಗೆ ಬೇಕಾದ ಲೇಬಲ್ ಹಚ್ಬೋದು. ಯಾಕಂದ್ರೆ ಬಾಯಿ ಅವ್ರದ್ದು, ಆಮೇಲೆ ಉಳಿದೆಲ್ಲನೂ ಅವ್ರದ್ದೇ, ಸರ್ಕಾರ ಇದೆ ಅವ್ರದ್ದು. ಮತ್ತು ಸರ್ಕಾರಕ್ಕಿಷ್ಟು ಇರುವಷ್ಟು ಸಾಮರ್ಥ್ಯ ಇನ್ಯಾರಿಗೂ ಇರೋದಿಲ್ಲ. ಅವ್ರು ಇಲ್ಲದನ್ನು ಹೌದು ಮಾಡ್ಲಿಕ್ಕೆ ಸಾಧ್ಯ ಇದೆ, ಹೌದಿದ್ದನ್ನು ಇಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅವ್ರು ಅನ್ಬೋದು ಹಾಗೆ. ನಮಗೆ ಎಲ್ಲ ಪಕ್ಷದಲ್ಲೂ ನಮ್ಮ ಭಕ್ತರಿದ್ದಾರೆ.
ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಭಕ್ತರಿದ್ದಾರೆ ನಮಗೆ. ನಮ್ಮ ಪರಿಚಯದವರು ಅಷ್ಟೇ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಮತ್ತು ಕಾಂಗ್ರೆಸ್ನಲ್ಲಿ ಈ ಒಬ್ಬಿಬ್ಬರನ್ನ ಬಿಟ್ಟರೆ ಉಳಿದವ್ರು ಎಲ್ಲರೂ ನಮ್ಮ ಜೊತೆ ಇದ್ದಾರಲ್ಲ. ಈ ಗಡೀಪಾರ್ ಆದೇಶದ ವಿರುದ್ಧ ಹೋರಾಟ ಮಾಡ್ತೀರಾ, ಪ್ರತಿಭಟನೆ ಮಾಡ್ತೀರಾ, ಫೈಟ್ ಮಾಡ್ತೀರಾ, ಅಥವಾ ಇವರನ್ನು ಕ್ಷಮಿಸ್ತೀರಾ? ಹೋರಾಟ ಅಂತರೂ ನಡೀತಾ ಇರ್ತದೇನು. ಬಟ್ ಕಾನೂನು ಹೋರಾಟದಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ಅನ್ಸುತ್ತೆ ತಮಗೆ. ಕಾನೂನಿನ ಹೋರಾಟದಲ್ಲಿ ಹಿನ್ನಡೆ ಆಗಿರ್ಬೋದು, ನಮಗಿಲ್ಲ ಅಂತ ಹೇಳೋದಿಲ್ಲ ನಾನು. ಆದರೂ ಕೊನೆ ಅಲ್ಲವಲ್ಲ, ಯಾವುದೇ ಹೋರಾಟ ಕೊನೆ ಅಂತ ಇರೋದಿಲ್ಲ. ಈಗ ನಿಮಗೆ ಮತ್ತೆ ಹಂಗಾರೆ ಕರ್ನಾಟಕಕ್ಕೆ ಎಂಟ್ರಿನೇ ಬಿಡದೇ ಇದ್ರೆ ಯಾವುದೇ ಅವ್ರು ಹೇಳಿದ್ದಾರೆ, MB ಪಾಟೀಲ್ರು ವಿಜಯಪುರದಲ್ಲಿ ಒಂದು ಪತ್ರಕಾರ ಪರಿಷತ್ತನ್ನು ಮಾಡಿದಾಗ ನಾವು ಇಡೀ ಕರ್ನಾಟಕಕ್ಕೆ ಬ್ಯಾನ್ ಮಾಡುವಂಥ ಯೋಜನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಮಾಡ್ಬೋದು, ಅಧಿಕಾರ ಅವ್ರ ಕೈಯಲ್ಲಿದೆ. ಅಂದರೆ ಈಗ ನೋಡಿ, ಅವ್ರದ್ದೆಲ್ಲ ಪ್ಯಾಟ್ರನ್ ಫಿಕ್ಸ್ ಇದೆ. ಒಂದು 4-6 ಜನ ಹೋಗಿ ಒಂದು ತಕರಾರು ಕೊಡೋದು, ಕೊಟ್ಟ ತಕ್ಷಣ ಪೊಲೀಸ್ನವರಿಂದ ಇಲ್ಲ ತಹಸೀಲ್ದಾರ್ಗೆ, ಆಮೇಲೆ ಅದ್ರ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಒಂದು ರಿಪೋರ್ಟ್ ತಯಾರು ಮಾಡಿಸ್ಕೊಳ್ಳೋದು. ಭಾರೀ ದಂಗೆಗಳಾಗುವ ಸಾಧ್ಯತೆ ಇದೆ. ಭಾರಿ ಅಂದರೆ ಎಷ್ಟು ಜನರು, ಎಲ್ಲಿ, ಯಾವಾಗ, ಇವ್ರು ಯಾರ್ಯಾರಿಗೆ ಭೇಟಿಯಾಗಿದ್ದರು, ಏನು ಕೋರ್ಟ್ಗಂತೂ ಒಂದು ಪೇಪರ್ ಸಬ್ಮಿಟ್ ಮಾಡಿಲ್ಲ ಅವರಿನ್ನು. ಆಮೇಲೆ ಅದರ ಆಧಾರದ ಮೇಲೆ DC ಅವರು ಇಚ್ಛೆ ಇರಲಿ ಇರದೇ ಇರಲಿ. ಅಲ್ಲ ಸ್ವಾಮೀಜಿ, ಏನು ಭಯ ಅಂತ ನಾನು ಅದನ್ನೇ ಕೇಳ್ತಾ ಇರೋದು ನಿಮಗೆ. ನೀವೇನಾದ್ರೂ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳ್ಸಕ್ಕೆ ಏನಾದರೂ ಪ್ಲಾನ್ ಮಾಡಿದ್ದೀರಾ, ಅಥವಾ ಸರ್ಕಾರದ ಪತನ ಮಾಡಿಸ್ತಾ ಇದ್ದೀರಾ, ಅಥವಾ ಬೇರೆ ಪಕ್ಷ ಏನಾದರೂ ಅಧಿಕಾರಕ್ಕೆ ತರಿಸ್ತಾ ಇದ್ದೀರಾ, ಅಥವಾ ಆ ಥರದ್ದು ಏನಾದರೂ ರೋಲ್ ಮಾಡ್ತಾ ಇದ್ದೀರಾ? ಅಂಥ ಸಾಮರ್ಥ್ಯ ನಮಗಿದೆಯಾ? ಒಂದು ವೇಳೆ ಆಗಿತ್ತು ಅಂತ ಅಂತಿದ್ರು ಅಲ್ಲ, ಇಡೀ ಕರ್ನಾಟಕದ ಮಟ್ಟಿಗೆ ತಮ್ಮನ್ನು ಬ್ಯಾನ್ ಮಾಡ್ಬೇಕಂದ್ರೆ ಹಂಗಾರೆ ಏನೋ ಒಂದು ಮೇಜರ್ ರೋಲ್ ಮಾಡ್ತಾ ಇದ್ದೀರಿ ಅಂತ. ಅದು ಅವ್ರಿಗೆ ಗೊತ್ತಿರ್ಬೋದು ಬಹುತೇಕ. ಅವ್ರನ್ನೇ ಕೇಳಿದ್ರು ಒಳ್ಳೆಯದು ಈ ಪ್ರಶ್ನೆಗೆ ಉತ್ತರ. ನನಗಂತೂ ಹಾಗೇನೂ ಅನ್ನಿಸ್ತಾ ಇಲ್ಲ. ಆದರೆ ಕೆಲವೊಂದು ಸಾರಿ ಭಯಪಡ್ತಿರ್ತಾರೆ ಕೆಲವು ಜನರಿಗೆ. ಕನಿಷ್ಠ ಮನಸ್ಸಿನಲ್ಲಿಯೂ ಸಹಿತ ಎಲ್ಲ ಕಾಣಿಸ್ತಾ ಇರುತ್ತೆ. ನಾನು ಹಿಂದೊಂದು ಸಾರಿ ಎಲ್ಲೋ ಹೇಳಿದ್ದೆ, ನಮ್ಮಲ್ಲಿ ಔರಂಗಜೇಬನಿಗೆ ಊಟಕ್ಕೆ ಕೂತ ಅಂದ್ರೆ ತಟ್ಟೆಯಲ್ಲಿಯೂ ಸಹಿತ ಶಿವಾಜಿ ಸಂಭಾಜಿ ಕಾಣ್ತಾ ಇದ್ರಂತೆ. ಎಲ್ಲಿ ಹೋದರೂ ಎದುರಿಗೆ ಬಂದ ಹಾಗೆ ಕಾಣ್ತಾ ಇದ್ರಂತೆ. ಹಾಗೇನಾದರೂ ಕನಸು ಬೀಳ್ತಾ ಇದ್ದರೆ ನಾನೇನು ಮಾಡಲಿಕ್ಕಾಗತ್ತೆ? ಸ್ವಾಮೀಜಿ ಎಲ್ಲಿ ಹೋದಲ್ಲೆಲ್ಲ ನಾನೇ ಕಂಡ್ರೆ ಅದಕ್ಕೇನು ಮಾಡಲಿಕ್ಕಾಗುತ್ತೆ? ಸ್ವಾಮೀಜಿಯವ್ರೀಗ ಆಯಿತು, ಇದು ವಿಚಾರ ಬಿಡೋಣ. ಈಗ ಒಬ್ಬರು ಸಂತರಾಗಿ ಸಂತರ ಮುಖವಾಣಿಯಿಂದ ಬಂದಿರತಕ್ಕಂಥ ಈ ಶಬ್ದವನ್ನು ತಾವು ಜಸ್ಟಿಫೈ ಮಾಡ್ತೀರಾ, ಅಥವಾ ಅದಕ್ಕೆ ಏನಾದರೂ ವಿಷಾದ ಐತೆಯೋ ಅಥವಾ ಸರಿ ಇದೆಯಾ ಅಂತನಾ? ಯಾವ ವಿಷಾದನೂ ನನಗಿಲ್ಲ ಅದ್ರ ಬಗ್ಗೆ. ಅದು ನಮ್ಮ ಆಡುಭಾಷೆ, ಬಿಜಾಪುರ ಜಿಲ್ಲೆ ಆಡುಭಾಷೆ. ಅದು ನಮ್ಮಲ್ಲಿ ಸಹಜವಾಗಿ ಮಾತಾಡ್ತಿರ್ತೀವಿ ನಾವು. ಈಗ ಲಿಂಗಾಯತ ಮಠಾಧೀಶರ ಒಕ್ಕೂಟ ಇದೊಂದು ಮುಖ್ಯಮಂತ್ರಿ ಕೃಪಾಪೋಷಿತ ನಾಟಕ ಮಂಡಳಿ ಅಂತ ತಾವು ಬಹಿರಂಗ ವೇದಿಕೆಯಲ್ಲಿ ಟೀಕೆ ಮಾಡಿದಿರಿ. ಇದು ತಮ್ಮ ಹತ್ರ ಯಾವ ನಿದರ್ಶನಗಳಿದ್ದಾವೆ? ಇದು ಈ ಬಸವ ಸಂಸ್ಕೃತಿ ಅಭಿಯಾನ ಅಂದರೆ ಆ್ಯಕ್ಚುಲಿ ವಚನಗಳ ಪ್ರಕಾರ ಏನು? ಬಸವ ಸಂಸ್ಕೃತಿ ಅಂದರೆ ಏನನ್ನು ಅನಾವರಣ ಮಾಡೋದು? ಬಸವ ಮತ್ತು ಇವರು ಏನು ಅನಾವರಣ ಮಾಡಿದ್ದಾರೆ? ಅವರು ಇದನ್ನು ಒಂದು ತಾಲಿಬಾನೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಬಸವಣ್ಣವ್ರ ಸಾಹಿತ್ಯದ ತಾಲಿಬಾನೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದ್ರೇನು, ಬಸವಣ್ಣ ಒಬ್ಬ ದಾರ್ಶನಿಕ, ಭಕ್ತಿ ಭಂಡಾರಿ ಅಂತ ನಾವು ಕರಿತೀವಿ ಬಸವಣ್ಣವರನ್ನು. ಒಬ್ಬ ದಾರ್ಶನಿಕರು, ಒಬ್ಬ ಋಷಿತುಲ್ಯ ವ್ಯಕ್ತಿಮತ್ವ ಬಸವಣ್ಣ. ಅವ್ರ ತತ್ವಜ್ಞಾನವನ್ನು ಮತ್ತು ಸಾಮಾಜಿಕ ಕೆಲವೊಂದು ಸುಧಾರಣೆಗಳನ್ನು ನಾವು ಹೇಳಬೇಕು. ಅದನ್ನು ಬಿಟ್ಟು ಆ ಬಸವಣ್ಣನನ್ನು ಕೇವಲ ಒಬ್ಬ ಸಮಾಜ ಸುಧಾರಕ ಮತ್ತು ಆತ ಒಬ್ಬ ಧರ್ಮಸ್ಥಾಪಕ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಬಸವಣ್ಣವ್ರು ಬರೆದಂಥ 1000 ವಚನಗಳಲ್ಲಿ ಒಂದು 10-20 ವಚನಗಳನ್ನು ಇವ್ರಿಗೆ ಬೇಕಾ ಸಾಂದರ್ಭಿಕ ಮಾತುಗಳನ್ನು ತಗೊಂಡು
ಅದರಿಂದ ಒಂದು ಧರ್ಮ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಅದಕ್ಕೆ ನಾನು ತಾಲಿಬಾನೀಕರಣ ಅಂತ ಕರಿತೇನೆ. ಪ್ರತಿಯೊಂದನ್ನು ತಾವು ಹೇಳಿದರೆ ಪರವಾಗಿಲ್ಲ, ಆದರೆ ಹಿಂದೂ ಧರ್ಮದ ಟೀಕೆ ಟಿಪ್ಪಣಿಯನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಹಿಂದೂ ಧರ್ಮದಲ್ಲಿ ಹೀಗಿದೆ ಹಾಗಿದೆ, ಆಮೇಲೆ ಈ ದೇವರನ್ನೆಲ್ಲ ಒಯ್ದು ಹೊಳೆಗೆ ಹಾಕಬೇಕು, ಈ ಲಕ್ಷ್ಮಿ ಹೀಗಿದ್ದಾಳೆ, ಗಣಪತಿ ಹೀಗಿದ್ದಾನೆ. ಯಾವ ತಾಲಿಬಾನಿಗಳು ಇದರ ವರ್ಣನೆ ಮಾಡಲಿಕ್ಕಿಲ್ಲ. ತಮ್ಗೆ ಗೊತ್ತಿರಬೇಕು, ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಇಂಥದ್ದೇ ಪ್ರಸಂಗ ಆಗಿತ್ತು. ಈ ಕೆಲಸವನ್ನು ಮುಸ್ಲಿಮರು ಮಾಡ್ತಿದ್ರು. ಅವಾಗ ಇವರೇನು ಮಾಡ್ತಾಯಿದ್ದಾರಲಿ ಈ ಕೆಲಸ, ದೇವದೇವತೆಗಳ ನಿಂದನೆಯನ್ನು ಆಗ ಮುಸ್ಲಿಮರು ಮಾಡ್ತಾಯಿದ್ರು. ಆ ಮುಸ್ಲಿಮರ ಇದನ್ನು ತಡಿಬೇಕು ಅಂತ ತಿಳ್ಕೊಂಡು ಒಬ್ಬ ಹಿಂದೂ ವಿದ್ವಾಂಸರು ರಂಗೀಲಾ ರಸೂಲ್ ಅಂತ ತಿಳ್ಕೊಂಡು ಒಂದು ಪುಸ್ತಕ ಬರೆದ್ರು. ತಾವು ಕೇಳಿರಬೇಕು. ಲಾಹೋರ್ದಲ್ಲಿ ಅವರು ಆರ್ಯ ಸಮಾಜದ ಹಿರಿಯರು. ರಂಗೀಲಾ ರಸೂಲ್ ಅಂತ ಒಂದು ಪುಸ್ತಕ ಬಂತು ಮೊಹಮ್ಮದ್ ಪೈಗಂಬರರ ಕುರಿತು. ಆವಾಗ ದಂಗೆಗಳಾದವು. ಯಾಕೆ ಅಂದರೆ ಇದನ್ನು ನಿಲ್ಲಿಸಬೇಕಾದ್ರೆ ನಾವು ಅವ್ರಿಗೆ ಕೈ ಹಾಕಬೇಕು ಅಂತ. ಆವಾಗ ಅದು ತುಂಬ ದೊಡ್ಡ ಹೋರಾಟ ಆಯಿತು. ಆಮೇಲೆ ಆ ರಂಗೀಲಾ ರಸೂಲ್ ಪ್ರಕಾಶನ ಮಾಡಿದಂಥ ವ್ಯಕ್ತಿಯ ಕೊಲೆಯನ್ನು ಮಾಡಿದರು. ಆಮೇಲೆ ಮುಸಲ್ಮಾನರು, ಈ ಶಾಂತಿ ಪ್ರಿಯರು ಕೊಲೆಯನ್ನು ಮಾಡಿದರು. ಇದು ಇವತ್ತಿಂದಲ್ಲ, ಅವತ್ತಿನಿಂದ ಬಂದಿದೆ. ಅದನ್ನೇ ಇವರು ಮುಂದೆ ನಡೆಸ್ತಾ ಇದ್ದಾರೆ. ಈಗ ಹಿಂದೂ ದೇವದೇವತೆಗಳ ಮೇಲೆ ಟೀಕೆ ಟಿಪ್ಪಣಿ ನಿಂದನೆಯನ್ನು ಅವತ್ತಿನಿಂದಲೂ ಇವತ್ತಿನವರೆಗೆ ಮಾಡ್ತಾಯಿದ್ದಾರೆ. ಇವರು ಅದನ್ನೇ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗಲೂ ಸಹಿತ ಇವರು ಪ್ರತಿ ಮಾತಿಗೂ ಸಹಿತ ಮುಸ್ಲಿಂ ಧರ್ಮವನ್ನು ಜೊತೆಗೆ ತೊಗೊಂಡು ನಡೀತಾ ಇದ್ದಾರೆ. ಈಗ ತಾವು ಅನೇಕ ವೇದಿಕೆಗಳಲ್ಲಿ ಹೇಳಿದರೆ 50% ಮುಸ್ಲಿಂ ಪಾಪ್ಯುಲೇಷನ್ ಏನಾದರೂ ಜಾಸ್ತಿ ಆದರೆ ಈ ದೇಶದ ಕತೆ ಭಾಳ ಚಿಂತಾಜನಕ ಅಂತ. ಈಗ ಇತ್ತೀಚೆಗೆ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಸುಮಾರು ಜನ ಎಲ್ಲ ತೀರ್ಕೊಂಡಿದ್ದಾರೆ. ಇದು ಅಂದರೆ ಇದು ರಾಜಕೀಯ ಪ್ರೇರಿತವಾದ ಹೇಳಿಕೆನಾ ಅಥವಾ ಏನೋ ವಾಸ್ತವ ಇವರಿಗೆ ಅರ್ಥ ಆಗ್ತಾ ಇಲ್ವಾ? ಇದನ್ನು ಯಾವ ಚಿಕ್ಕ ಮಗುವಿಗೆ ಕೇಳಿದರೂ ಹೇಳ್ತಾನೆ. ಭಾರತ ಜಗತ್ತಿನ ಏಕೈಕ ದೊಡ್ಡ ಮುಸ್ಲಿಂ ರಾಷ್ಟ್ರ ಅಲ್ವಾ? ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯುಳ್ಳಂಥ ದೇಶ ಭಾರತ. ಮುಸ್ಲಿಂ ಸಂಖ್ಯೆ ಇಲ್ಲ ಮುಸ್ಲಿಂ ಜನಸಂಖ್ಯೆ ಉಳ್ಳಂಥ. ಸರಿ, ಹಿಂದೂ ಜನಸಂಖ್ಯೆ ಅಂತೂ ಇದೆ ನಮ್ಮದು. ಆದರೆ ಇಂಡೋನೇಷ್ಯಾ ಅತಿ ದೊಡ್ಡ ದೇಶ, ಅದಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಭಾರತದಲ್ಲಿದೆ. ಜಗತ್ತಿನ ಅತಿ ದೊಡ್ಡ ಮುಸ್ಲಿಂ ದೇಶ ಭಾರತ. ಅವ್ರದ್ದೇನು ಯೋಜನೆ ಇದೆ, ಈ ಭಾರತವನ್ನು ಮಧ್ಯದಲ್ಲಿ ತಾವು ಓದಿದಿರಲಿಲ್ಲ ಗೊತ್ತಿಲ್ಲ, ಜಗತ್ತಿನ ತುಂಬ ವಿದ್ವಾಂಸರು ಅದರ ಮೇಲೆ ಸಂವಾದ ಮಾಡಿದ್ದಾರೆ. ಭಾರತವನ್ನು ರಾಜಧಾನಿಯಾಗಿಟ್ಟುಕೊಂಡು ಭಾರತದ ಸುತ್ತಮುತ್ತಲು ಸುಮಾರು 40ಕ್ಕಿಂತಲೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳು ಏರ್ ಡಿಸ್ಟೆನ್ಸ್ನಲ್ಲಿ ಕೇವಲ 2 ಗಂಟೆಗಿಂತಲೂ ಕಡಿಮೆ ಸಮಯದಲ್ಲಿ ಅಥವಾ 2-2.5 ಗಂಟೆಯಲ್ಲಿ ಅಲ್ಲಿಗೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ. ಭಾರತವನ್ನು ರಾಜಧಾನಿಯಾಗಿಟ್ಕೊಂಡು ಈ ಸುತ್ತಮುತ್ತಲಿನ ಎಲ್ಲ ದೇಶಗಳಿಗೆ ಇದು ಮುಸ್ಲಿಂ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಬೇಕು ಅಂತ ಅವ್ರದ್ದೊಂದು ಹಿಡನ್ ಅಜೆಂಡಾ ಇದೆ ಮುಸ್ಲಿಮರದು. ಅದಕ್ಕಾಗಿ ಅವರು ಭಾರತವನ್ನು ಮುಸ್ಲಿಮೀಕರಣಕ್ಕೆ ಒಳಪಡಿಸಬೇಕು ಅಂತ ಪ್ರತಿ ದಿವಸನೂ ಇಲ್ಲಿ ಒಂದು 20 ಪ್ರಕಾರದ ಜಿಹಾದ್ಗಳನ್ನು ಮಾಡೋ ಈ ದೇಶವನ್ನು ಮುಸ್ಲಿಮೀಕರಣ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ 50%ಗಿಂತಲೂ ಅಂತ ನಾ ಯಾವಾಗ ಹೇಳಿನಲ್ಲ, ಯಾವುದೇ ದೇಶದಲ್ಲಿ ಯಾವುದೇ ಪ್ರದೇಶದಲ್ಲಿ 50%ಗಿಂತಲೂ ಅವ್ರ ಸಂಖ್ಯೆ ಹೆಚ್ಚಾಯಿತು ಅಂದರೆ ಅವರು ಅಲ್ಲಿಯ ಯಾವ ಸಂವಿಧಾನವನ್ನು ಇಡೋದಿಲ್ಲ. ಈಗ ತಾವು ಕಾಶ್ಮೀರವನ್ನೇ ನೋಡಿದ್ದೀರಿ, ಅಲ್ಲಿ 50%ಗಿಂತಲೂ ಹೆಚ್ಚಿದ್ರು, ಆದ್ದರಿಂದ ಸ್ವತಂತ್ರ ಸಂವಿಧಾನ ಇತ್ತು ಅವರಿಗೆ. ಈಗ ಪುಣ್ಯಕ್ಕೆ ಅದು ಮನೆ ತೆಗೆದ್ರು 35 ತೆಗೆದ್ರು, 370 ತೆಗೆದ್ರು. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನೇ ಲಾಗು ಮಾಡುವಂಥ ಪರಿಸ್ಥಿತಿ ಬರುತ್ತೆ ಒಂದು ವೇಳೆ 50%ಗಿಂತಲೂ. ಆಮೇಲೆ ದೇಶದಲ್ಲಿ 50%ಗಿಂತಲೂ ಹೆಚ್ಚಾದರು ಅಂದ್ರೆ ಮೊಟ್ಟ ಮೊದಲು ಇದು ಹೋಗುತ್ತೆ ಕಾನ್ಸ್ಟಿಟ್ಯೂಷನ್. ಇದು ನಾನು ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನೋ ಪುಸ್ತಕದಲ್ಲಿ ಅವರು ಸಹಿತ ಇದನ್ನು ಹೇಳಿದ್ದಾರೆ. ಆಮೇಲೆ ಇವರೆಂದೂ ಸುಧಾರಿಸೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ಧರ್ಮಶಾಸ್ತ್ರನ ಹೀಗಿರೋದ್ರಿಂದ ಇವರನ್ನು ಯಾರೂ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಪರಿಣಾಮವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಹೀಗೆ ಹೇಳಿಕೊಂಡು ದಲಿತರನ್ನು ತಮ್ಮ ಕಡೆ ಜಕ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿದ್ದರು. ಜೋಗೇಂದ್ರನಾಥ್ ಮಂಡಲ್ ಬ್ಯಾರಿಸ್ಟ್ರು ಅವರು ಹೋಗಿದ್ದರು. ನಾವು ದಲಿತರು ಮತ್ತು ಮುಸ್ಲಿಮರು ಕೂಡಿ ನಾವು ದೇಶದ ಬಲಿಷ್ಠವಾದಂಥ ಒಂದು ರಾಜ್ಯವನ್ನು ಕಟ್ತೀವಿ ಅಂತ ಹೋದರು. ಹೋದ ನಂತರ 2-3 ವರ್ಷಗಳಲ್ಲಿ ಅವರಿಗೆ ಭ್ರಮನಿರಸನೆ ಆಯಿತು. ಆದ ನಂತರ ಆ ಜೋಗೇಂದ್ರನಾಥ್ ಮಂಡಲ್ನ ನಮ್ಮ ದಲಿತ ಬಾಂಧವರನ್ನೇ ಕಗ್ಗೊಲೆ ಮಾಡಿದರು, ಅತ್ಯಾಚಾರ ಮಾಡಿದರು ತಾಯಂದಿರ ಮೇಲೆ. ಆಮೇಲೆ ಅವ್ರು ಮರಳಿ ಆ ದೇಶ ಬಿಟ್ಟು ಬರಬೇಕಾಯ್ತು. ಬರುವಾಗ ಏನಾಯಿತು ಅನ್ನೋದನ್ನು ನಾನು ಹೇಳ್ತೇನೆ ತಮಗೆ.
ಮತ್ತು 6,000 ಜನ ಅಲ್ಲಿಂದ ಜಾಗ ಬಿಟ್ಟರು. ಬಾರ್ಡ್ರ್ ಮೇಲೆ ಬಂದು ಕೇವಲ 3,000 ಜನ ಮುಟ್ಟಿದರು. ದಾರಿಯಲ್ಲಿ ಸಿಕ್ಕಲ್ಲೆಲ್ಲ ನಮ್ಮ ತಾಯಂದಿರ ಮೇಲೆ, ಜನರ ಮೇಲೆ ಅತ್ಯಾಚಾರಗಳನ್ನು ಮಾಡಿದರು, ಕೊಂದರು. 36,000 ಜನ ಹೊರಟ್ರೆ ಬಾರ್ಡ್ರಿಗೆ ಬಂದು ಮುಟ್ಟಿದವ್ರು ಕೇವಲ 3,000 ಜನ. ನಾನು ಜಮ್ಮುನಲ್ಲಿ ಅವ್ರು ಕಾಣ್ಲಿಕ್ಕೆ ಹೋಗಿದ್ದೆ. ಕೆಲವೊಂದು ಹಿರಿಯರು ವೃದ್ಧರಿದ್ದರು, ಅವ್ರಿಗೆ ಭೇಟಿಯಾಗ್ಲಿಕ್ಕೆ ಹೋಗಿದ್ದೆ. ಅವ್ರು ಹೇಳಿದರು ನಾವು ಇಷ್ಟು ಜನ ಹೊಂಟಿದ್ದೀವಿ. ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಅವ್ರ ಹೆಣ್ಮಕ್ಳು ಕೇಳ್ತಿದ್ರು, ಜೀವಂತವಾಗಿದ್ದೀವಿ ಅಂದ್ರೆ ನಮ್ಮ ಮೇಲೆ ಅತ್ಯಾಚಾರ ಮಾಡ್ತಾರೆ, ಏನು ಮಾಡೋದು ಅಂದ್ರೆ ಪ್ರತಿಯೊಬ್ಬ ಹೆಣ್ಮಗಳಿಗೆ ಸ್ವಲ್ಪ ವಿಷದ ಪುಡಿಯನ್ನು ಕೊಡ್ತಿದ್ರು. ಒಂದು ಅವರು ಆ ವಿಷಕ್ಕಾಗಿ ಹೋರಾಟ ಮಾಡಬೇಕಾಯ್ತು ಅವ್ರಿಗೆ. ಯಾಕೆಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಷ ಸಿಗ್ತಿರಲಿಲ್ಲ. ಒಂದಿಷ್ಟು ವಿಷ ತಂದು ಹಂಚುವಾಗ ನನಗೆ ಕೊಡಿ ನಿನಗೆ ಕೊಡಿ ಅಂತ ಜಗ್ಗಾಡ್ತಿದ್ರು. ಅಂಥ ಪರಿಸ್ಥಿತಿ ಇತ್ತು. ತಾಯಂದಿರು ಇವರ ಅತ್ಯಾಚಾರದಿಂದ ಸಾಯೋದಕ್ಕಿಂತಲೂ ನಾವು ವಿಷ ತಿಂದು ಸಾಯ್ತೀವಿ ಅಂತ. ಅವರು 36,000ದಲ್ಲಿ ಬರೀ 3,000 ಜನ ಬಂದು ಮುಟ್ಟಿದರು. ಜೋಗೇಂದ್ರನಾಥ್ ಮಂಡಲ್ನೂ ಸಹಿತ ಈ ಚಿಟ್ಟಗಾಂವದಿಂದ ಈ ಕಡೆ ಬರಬೇಕಾದ್ರೆ ಸುಮಾರು ಹೋಯಿತು. ಬಂದು ಕೊನೆಗೆ ಬಂಗಾಲದಲ್ಲಿ ಕಲ್ಕತ್ತಾದಲ್ಲಿ ಉಳ್ದ, ಅನಾಥನಾಗಿ ಸತ್ತು ಹೋದ ಕೊನೆಗೆ. ಈಗ ಸ್ವಾಮೀಜಿಯವರ ಪ್ರಧಾನ ವಿಷಯ ಲಿಂಗಾಯತ ಅಂತ ಹೇಳುವಂಥದ್ದು ಹಿಂದೂ ಧರ್ಮದ ಒಂದು ಭಾಗನ ಅಥವಾ ಸಪ್ರೇಟ್ ಧರ್ಮನ? ಹಿಂದೂ ಧರ್ಮದ ಒಂದು ಮತ, ಶಕ್ತಿ ವಿಶಿಷ್ಟಾದ್ವೈತ ಮತ. ನಮ್ಮಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಿವಾದ್ವೈತ, ದ್ವೈತಾದ್ವೈತ ಅಂತ ಹೇಗೆ ಮತಗಳಿವೆ, ಹಾಗೆ ಇದು ಒಂದು ಶಕ್ತಿ ವಿಶಿಷ್ಟಾದ್ವೈತ ಅನ್ನೋ ಮತ. ಸರಿ, ಕೆಲ ಸ್ವಾಮೀಜಿಗಳು ಯಾಕೆ ಒಪ್ಕೋತಾ ಇಲ್ಲ ಇದನ್ನು? ಸ್ವಾಮೀಜಿಗಳು ನೋಡ್ರಿ, ಮಲ್ಕೊಂಡವ್ರನ್ನ ಎಬ್ಸೋದು ಭಾಳ ಸುಲಭ, ಅದು ಮಲಗಿದ ಸೋಗಿ ಹಾಕ್ಕೊಂಡವ್ರನ್ನ ಎಬ್ಸೋದು ಭಾಳ ಕಷ್ಟ. ಅವ್ರಿಗೆ ಅದರಿಂದ ಏನು ದೊರಿತೈತೋ ನನಗೆ ಗೊತ್ತಿಲ್ಲ. ಅವ್ರನ್ನ ಎದುರಿಗೂ ಯಾರೂ ಬಂದು ಸಿಕ್ಕಿಲ್ಲ ನನ್ನ ಕೈಯಾಗ. ಸಿಕ್ಕರನ್ನ ಅವ್ರನ್ನ ಮಾತಾಡ್ತೀನಿ ಚೆನ್ನಾಗಿ. ಮತ್ತು ಎಲ್ಲರೂ ತಮ್ಮಂಥವ್ರು ಕರೆದ್ರೆ ನಾನು ಎದುರಿಗೆ ಬಾ ಅಂದ್ರೆ ಬರಲಿಕ್ಕೂ ತಯಾರಿಲ್ಲ ಅವರು. ಅವ್ರು ಬರೇ ಸುಮ್ಮನೆ ವೇದಗಳ ನಿಂದನೆ ಮಾಡೋದು, ನಮ್ಮದು ಸ್ವತಂತ್ರ ಧರ್ಮ ಅಂತ ಹೇಳೋದು. ಇದನ್ನು ಮಾಡಿ ನಿಮ್ಗೆ ಏನು ಗಳಿಸ್ಬೇಕಾಗಿದೆ, ಏನು ಮಾಡಬೇಕಾಗಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರನೂ ಇಲ್ಲ ಅವ್ರ ಹತ್ರ. ಸುಮ್ಮನೆ ಇಲ್ಲ ನಮ್ಮ ಜನರಿಗೆ ರಿಸರ್ವೇಷನ್ ಸಿಗುತ್ತೆ. 98 ಜಾತಿಗಳಲ್ಲಿ 98 ಜಾತಿಗಳು ಲಿಂಗಾಯತರಲ್ಲಿ ರಿಸರ್ವೇಷನ್ನಲ್ಲಿ ಇವೆ ಆಲ್ರೆಡಿ. ಮತ್ತೇನೋ ಅಲ್ಪಸಂಖ್ಯಾತರ ಸ್ಥಾನಮಾನ ಸಿಗಬೇಕು, ಹಾಗೆ ಹೀಗೆ ರಿಸರ್ವೇಷನ್ ಫೈಟ್ ಇದು ಅಂತ ಹೇಳ್ತಿರ್ತಾರೆ ಅವ್ರು. ನಾನು ಹೇಳೋದಲ್ಲ. ಈಗಾಗಲೇ ನಾವೆಲ್ಲ ರಿಸರ್ವೇಷನ್ನಲ್ಲಿ ಇವೆ ಎಲ್ಲರೂ. ಸ್ವಾಮೀಜಿಯವರೇ, ನನಗೆ ಒಂದು ಮೂಲ ವಿಷಯದ ಬಗ್ಗೆ ನನಗೆ ಲಿಂಗಾಯತ ಮತ ಏನು ಹೇಳುತ್ತೆ ಅಂತ ಹೇಳುವಂಥ ವಿಚಾರ ಬೇಕು. ನೀವು ಒಂದು ವಿಡಿಯೋದಲ್ಲಿ ಸನ್ಯಾಸಾಶ್ರಮದ ಬಗ್ಗೆ ಬಹಳ ದೊಡ್ಡ ವಿಚಾರಗಳನ್ನೆಲ್ಲ ಎತ್ತಿದ್ದೀರಿ ತಾವು. ಈಗ ಸಾಮಾನ್ಯ ವೈದಿಕ ಪರಂಪರೆಯಲ್ಲಿ ಸನ್ಯಾಸಾಶ್ರಮಕ್ಕೆ ಬಹಳ ಮುಖ್ಯವಾದಂಥ ಪಾತ್ರ ಇದೆ. ಅದರಲ್ಲಿ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮ. ಸನ್ಯಾಸಾಶ್ರಮ ಇಸ್ ದ ಸೂಪರ್ ಮೋಸ್ಟ್ ಆಶ್ರಮ. ಅದರಲ್ಲಿ ಒಂದು ಸಲ ಎಂಟ್ರಿ ಆದಮೇಲೆ ಅದಕ್ಕೆ ಮತ್ತೆ ರಿಟರ್ನ್ ಇಲ್ಲ ಅಂತ ಹೇಳುವಂಥ ಮಾತುಗಳೆಲ್ಲ ಇದ್ದಾವೆ. ವೇದದಲ್ಲೂ ಸಹ ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೈನೇಕೆ ಅಮೃತತ್ವ ಮಾನುಷು. ಅಂದರೆ ಯಾವುದಾದ್ರೂ ಕರ್ಮದಿಂದ ನಮಗೆ ಮೋಕ್ಷ ಸಿಗೋದಿಲ್ಲ, ನ ಕರ್ಮಣ ನ ಪ್ರಜಯ ಅಂದರೆ ವಂಶಾಭಿವೃದ್ಧಿಯಿಂದನೂ ಸಿಗೋದಿಲ್ಲ, ನ ಧನೇನ ಸಂಪತ್ತಿನಿಂದ, ಇದನ್ನೆಲ್ಲ ತ್ಯಾಗ ಮಾಡಿದರೆ ಮಾತ್ರ ನಮಗೆ ಅಮೃತತ್ವ ಸಿಗ್ತದೆ ಅಂತ ಹೇಳಿದ್ದಾರೆ. ಈ ಸನ್ಯಾಸಾಶ್ರಮ ಲಿಂಗಾಯತ ಮತದಲ್ಲಿ ಶುರು ಆಗಿದ್ದು ಹೇಗೆ? ಈಗ ವೈದಿಕದಲ್ಲಿ ಶಂಕರಾಚಾರ್ಯರಿದ್ದಾರೆ, ಮಧ್ವಾಚಾರ್ಯರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲ ಬಾಲ ಸನ್ಯಾಸಿಗಳಾಗಿ ಆ ಪರಂಪರೆಯನ್ನು ಶುರು ಮಾಡಿದ್ದಾರೆ, ಸನ್ಯಾಸಾಶ್ರಮದ ಪರಂಪರೆಯನ್ನು. ಈಗ ಲಿಂಗಾಯತ ಮತದಲ್ಲಿ ಈ ಸನ್ಯಾಸಾಶ್ರಮದ ಪರಂಪರೆಯ ಪ್ರಾರಂಭ ಹೇಗೆ ಅಂತ ನೋಡಿ. ಇದು ಶೈವ ಪಂಥ. ಶೈವರಲ್ಲಿ ಸನ್ಯಾಸ ಇರಲಿಲ್ವ? ಇದ್ದೇ ಇತ್ತು. ವೈಷ್ಣವರಲ್ಲಿ ಹೇಗೆ ಇತ್ತು ಹಾಗೆ ಶೈವರಲ್ಲಿಯೂ ಸಹಿತ ಸನ್ಯಾಸ ಧರ್ಮ ಮೊದಲಿಂದನೂ ಬಂದಿದೆ. ಆಮೇಲೆ ಬಸವಣ್ಣವ್ರ ಕಾಲದಿಂದ ಅವ್ರಿಗೆ ವಿರಕ್ತರು ಅಂತ ಕರ್ಕೊಂಡು ಬಂದ್ರು ಅಷ್ಟೇ. ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಶೈವ ಪಂಥದಲ್ಲಿ ಸನ್ಯಾಸಿಗಳು ಮೊದಲಿಂದನೂ ಇದ್ದಾರೆ. ಶೈವ ಪಂಥದ ಒಂದು ಭಾಗ ಇದು. ನಾವೇನೋ ಸಪ್ತಶೈವರು ಅಥವಾ ಷಡ್ಶೈವರು ಅಂತ ಹೇಳ್ತೀವಲ್ಲ, ಅದರದ್ದೇ ಒಂದು ಭಾಗ ವೀರಶೈವ ಅಥವಾ ಲಿಂಗಾಯತ, ಏನೇ ಅಂದ್ಕೊಳ್ಳಿ. ಈ ದಕ್ಷಿಣ ಕರ್ನಾಟಕದಲ್ಲಿ ವೀರಶೈವರಂತ ಕರಿತೀವಿ, ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರಂತ ಕರೀತಾರೆ. ಇಷ್ಟೇ ಶಬ್ದಗಳ ಅಂತರ, ಇದರಲ್ಲಿ ಏನು ಮತ್ತೇನು ಅಂತರ ಇಲ್ಲ. ಸರ್, ಈಗ ಲಿಂಗಾಯತ ಸ್ವಾಮಿಗಳ ಒಂದು ದಿನಚರಿಯನ್ನು ನಿರ್ಧರಿಸುವಂತಹ ಗ್ರಂಥ ಅಥವಾ ವಚನ ಏನು ಅಂತ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ವೈದಿಕ ಪರಂಪರೆಯಲ್ಲಿ ಶಂಕರಾಚಾರ್ಯರು ಅವರ ಮಠಗಳನ್ನು ಸ್ಥಾಪನೆ ಮಾಡುವಾಗ ಆಮ್ನಾಯ ಮಹಾ ಅನುಶಾಸನ ಅಂತ ಒಂದು ಗ್ರಂಥ ಹೇಳಿದ್ದಾರೆ. ಅದರಲ್ಲಿ ಶಂಕರ ಪೀಠಕ್ಕೆ ಏರುವಂಥ ಶಂಕರಾಚಾರ್ಯರು ವಾಟ್ ಟು ಡೂ, ವಾಟ್ ನಾಟ್ ಟು ಡೂ ಅಂತ ಹೇಳುವಂತ ಸ್ಪಷ್ಟ ಇದೆ. ಅದು ಆರಂಭ ಮಾಡಿದ್ರು ಸರಿ, ಅದಕ್ಕಿಂತ ಪೂರ್ವದಲ್ಲಿ ಪರಂಪರೆ ಇದೆ. ಆದ್ರೆ ಹಿಂದೂ ಧರ್ಮದಲ್ಲಿ ಸನ್ಯಾಸ ಪರಂಪರೆ ಇದೆ.
ಆಮೇಲೆ ಅದಕ್ಕೆ ಅಖಾಡಗಳು ಇವೆ, ಅದೇ ದಶನಾಮಿ correct. ಅಲ್ಲ, ಅಖಾಡಗಳು ನಾನು ಇವೆ. ಕೇಳ್ತಾ ಇರೋದು ಆ ದಶನಾಮಿ ಅಖಾಡಗಳು ಹುಟ್ಟೋದಕ್ಕಿಂತ ಮುಂಚೆನೂ ಸಹಿತ ಸನ್ಯಾಸ ಧರ್ಮ ನಮ್ಮಲ್ಲಿ ಇದೆ. ಅಲ್ಲ, ನನ್ನ ಪ್ರಶ್ನೆ ಏನಂದ್ರೆ, ಈಗ ಮಧ್ವಾಚಾರ್ಯರು ಸಹ ಈಗ ಕರ್ನಾಟಕದಲ್ಲಿ ಅಷ್ಟಮಠಗಳು, ಅದಕ್ಕೊಂದು ಪರ್ಯಾಯ ಪೂಜೆ, ಯಾವ್ಯಾವ ಮಠಾಧೀಶರಿಗೆ ಎಷ್ಟೆಷ್ಟು ವರ್ಷದ ಪೂಜೆ, ಆ ಪೂಜೆ ಹೇಗಿರಬೇಕು, ಪರ್ಯಾಯಕ್ಕೆ ಇರುವಂಥ ಸ್ವಾಮೀಜಿಗಳ ದಿನಚರಿ ಹೇಗಿರಬೇಕು, ಅದನ್ನೆಲ್ಲ ಬರೆದಿದ್ದಾರೆ. ಈಗ ಲಿಂಗಾಯತ ಸ್ವಾಮೀಜಿ ಆಗ್ತಕ್ಕಂಥವ್ರು ಯಾವ ಗ್ರಂಥವನ್ನು ಫಾಲೋ ಮಾಡಿ ತಮ್ಮ ದಿನಚರಿಯನ್ನು ಅಥವಾ ತಮ್ಮ ಸನ್ಯಾಸಾಶ್ರಮದ ಜೀವನವನ್ನು ಮಾಡ್ತಾರೆ ಅಂತ ಹೇಳೋದು, ಇದು ಸ್ವಲ್ಪ ಸ್ಪಷ್ಟಪಡಿಸ್ಬೇಕು. ಅಂದ್ರೆ ವಚನ ಏನು ಹೇಳುತ್ತೆ ಇದ್ರ ಬಗ್ಗೆ? ವಚನಗಳು ಸನ್ಯಾಸದ ಬಗ್ಗೆ ಬಹಳ ಕಡಿಮೆ ಹೇಳ್ತಾವೆ. ಬಸವಣ್ಣವ್ರದ್ದೊಂದು ಮಾತಿದೆ, ತಾವು ಕೇಳಿರ್ಬೇಕಲ್ಲ, ಅನ್ನದೊಳಗೊಂದಗುಳ, ವಸ್ತ್ರದೊಳಗೊಂದೆಳೆಯ, ಹೊನ್ನಿನೊಳಗೊಂದೊರೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳಿದ್ದು ಎಷ್ಟು ಅಂದರೆ, ನಾಳೆಗೆ ಸಹಿತ ಏನೂ ಇಟ್ಕೋಬೇಡ್ರಿ ಅಂತ ಹೇಳಿದ್ದು. ಇದು ಸನ್ಯಾಸಿಗಳನ್ನು ಕುರಿತು ಹೇಳಿದರು ಅಂತಲ್ಲ, ಎಲ್ಲರನ್ನೂ ಕುರಿತು ಹೇಳಿದ್ದಾರೆ. ಅಸಂಗ್ರಹ ವೃತ್ತಿ ನಿಮ್ಮದಾಗಿರಲಿ ಅಂತ ಹೇಳಿದರು. ವಿರಕ್ತ ಮಠಗಳು ಅಂತೇನು ಈ ಶೂನ್ಯ ಪರಂಪರೆ, ಸಿಂಹಾಸನದ ಪರಂಪರೆಯಲ್ಲಿ ಬಂದು ಅನುಭವ ಮಂಟಪದಲ್ಲಿ ಒಂದು ಶೂನ್ಯ ಸಿಂಹಾಸನ ಅಂತ ಸ್ಥಾಪನೆ ಮಾಡಿದರು. ಮೊಟ್ಟ ಮೊದಲನೇ ಅಧಿಪತಿಯಾಗಿ ಪ್ರಭುದೇವರು ಬಂದರು, ಒಬ್ಬರು ದಲಿತರು, ಅವ್ರನ್ನ ಮಾಡಿದರು. ಅವ್ರ ನಂತರ ಚನ್ನಬಸವಣ್ಣ ಬಂದರು, ಆನಂತರ ಸಿದ್ದರಾಮೇಶ್ವರು. ಹೀಗೆ ಆ ಪರಂಪರೆ ಬೆಳೆದು ಬಂತು. ಆನಂತರ ಅಲ್ಲಲ್ಲಿ ಈ ವಿರಕ್ತ ಮಠಗಳು ಅಂತ ಹುಟ್ಕೊಂಡು ಇವು ಕೆಲವೊಂದು. ಆಮ್ಯಾಗ ಇನ್ನೊಂದು ಕಡೆ ಪಟ್ಟದೇವರ ಮಠಗಳು ಅಂತ ಹುಟ್ಕೊಂಡು ಅವು ಅನಾದಿ ಕಾಲದಿಂದನೂ ಅವು ಬಂದು 12ನೇ ಶತಮಾನದಿಂದ ಈ ಮಠಗಳು ಬಂದು. ಅಲ್ಲ, ಈ ಅನಾದಿ ಕಾಲದ ಪರಂಪರೆಗೆ ಒಂದು ಗ್ರಾಸ್ ರೂಟ್ ಅಂತ ಇದೆ, ಅದಕ್ಕೊಂದು ರೂಟ್ ಇದೆ. ಈಗ ಹೊಸದಾಗಿ ಈಗ ಹೇಗೆ ಹುಟ್ಕೊಳ್ಳುತ್ತೆ ಹೇಗೆ, ಈ ಪರಂಪರೆಗೆ ಮೂಲ ಏನು ಅಂತ ಮೂಲ ಆಗಮಗಳು. ಅಲ್ಲಲ್ಲ, ನಾನೀಗ ಹೇಳ್ತೀನಿ, ಈಗ ವಿರಕ್ತ ಪರಂಪರೆ ಮತ್ತೆ ಈಗ ಹೊಸ ಹೊಸ ಮಠಗಳೆಲ್ಲ ಜಾತಿ ಮೇಲೆ ಹುಟ್ಟುತ್ತಾ ಇದ್ದಾವೆ. ಈಗ ಹೊಸ ಹೊಸ ಜಾತಿ, ಲಿಂಗಾಯತರಲ್ಲಿ ಹೊಸ ಹೊಸ ಜಾತಿಯ ಮಠಾಧೀಶರುಗಳು ಹುಟ್ಟುತ್ತಾ ಇದ್ದಾರೆ. ಈಗ ಇದಕ್ಕೇನು ಪರಂಪರೆ ಅಂದ್ರೆ ಯಾವುದನ್ನು ಫಾಲೋ ಮಾಡ್ತಾರೆ ಅಂತ? ಜಾತಿಗಳೇನು ಮಠಗಳು ಯಾಕೆ ಹುಟ್ಕೊಂಡು ಅಂತಂದ್ರೆ, ನಾವೇನು ಪಾರಂಪರಿಕ ಮಠಾಧೀಶರು ಇದ್ದೀವಲ್ಲ, ನಾವು ಕೆಲವೊಂದು ಜಾತಿಯವರನ್ನು ಕಡೆಗಣಿಸ್ತೀವಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬಸವಣ್ಣವರು ಸಮಾನತೆಯನ್ನು ಹೇಳಿದರು. ಈಗಿದ್ದಂಥ ಸ್ವಾಮಿಗಳು ಸಮಾನತೆಯನ್ನು ಬಾಯಿಂದ ಹೇಳ್ತಾರೆ, ಕೃತಿಯಲ್ಲಿ ಎಲ್ಲಿಯೂ ಇಟ್ಕೊಂಡಿಲ್ಲ. ಕೃತಿಯಲ್ಲಿ ಮಾತ್ರ ಎಲ್ಲರೂ ಅವ್ರ ಸಂಬಂಧಿಕರನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾಯಿದ್ದಾರೆ. ಬಸವಣ್ಣವ್ರು ಹೇಳಿದಂಗೆ ದಲಿತರೊಬ್ಬರನ್ನು ತಂದು ಉತ್ತರಾಧಿಕಾರಿ ಮಾಡಬೇಕಾಗಿತ್ತು. ಸ್ತ್ರೀಯರಿಗೆಲ್ಲಾದರೂ ಸ್ಥಾನಮಾನಗಳನ್ನು ಕೊಡಬೇಕು. ಸ್ತ್ರೀ ಸಮಾನತೆ, ಜಾತಿ ಸಮಾನತೆ ಇವುಗಳನ್ನು ತರಬೇಕಾಗಿತ್ತು 800 ವರ್ಷಗಳಲ್ಲಿ. ಈ ಬಸವಣ್ಣವ್ರ ತತ್ವಜ್ಞಾನ ಹೇಳ್ಕೊಂಡು ಏನು ಬಂದಾರಲ್ಲ, ಇವ್ರು ಯಾರೂ ಮಾಡಿಲ್ಲ. ಯಾರೋ ಒಬ್ಬರಿಬ್ಬರನ್ನ ಬಿಟ್ಟರೆ, ಲಿಂಗಾನಂದರು ಒಬ್ಬರು ಒಂದು ಸ್ತ್ರೀ ಜಗದ್ಗುರು ಪೀಠ ಸ್ಥಾಪನೆ ಮಾಡಿದರು. ಇನ್ನೊಬ್ಬರು ತಮ್ಮ ಉತ್ತರಾಧಿಕಾರಿಯನ್ನು ತಮ್ಮ ಜಾತಿಯವ್ರನ್ನ ಬಿಟ್ಟು ಬೇರೆಯವ್ರನ್ನ ಮಾಡಿದರು. ಇದನ್ನು ಬಿಟ್ಟರೆ ಬಹುತೇಕ ಜನ ಎಲ್ಲ ತಮ್ಮ ತಮ್ಮ ಜಾತಿಯವ್ರನ್ನೇ ಮಾಡ್ತಾರೆ. ಇವ್ರು ಹೇಳೋದು ಮಾತ್ರ ಬಸವಣ್ಣವ್ರ ತತ್ವ, ಆದರೆ ಆಚರಣೆಯಲ್ಲಿ ಶೂನ್ಯ. ಆದ್ದರಿಂದ ಇವ್ರಿಗೆ ಏನಂತೆ ನಾನು, ಇವರು ನಾಟಕಕಾರರು, ನಾಟಕ ಮಾಡ್ತಾರೆ, ಜವಾಬ್ದಾರಿಯಿಂದ ವರ್ತಿಸೋದಿಲ್ಲ. ಆದರೆ ನಮ್ಮ ಪರಂಪರೆಯಲ್ಲಿ ಏನಿತ್ತು, ಮೊದಲು ಯಾವುದೇ ಜಾತಿಯವರು, ಲಿಂಗಾಯತರಲ್ಲಿಯೂ ಸಹಿತ ಎಲ್ಲ ಜಾತಿಯ ಮಠಾಧೀಶರಿದ್ದರು. ಕೆಳವರ್ಗದಿಂದ ಹಿಡ್ಕೊಂಡು ಮೇಲ್ವರ್ಗದವ್ರಿಗೆ ಅಂತ ಯಾರು ಕರೀತಾರೆ, ಎಲ್ಲ ಜಾತಿಯವರು ತಮ್ಮ ಯೋಗ್ಯತೆಯ ಮೇಲೆ, ತಮ್ಮ ತಪಸ್ಸಿನ ಮೇಲೆ, ತಮ್ಮ ಅಧ್ಯಯನದ ಮೇಲೆ ಮಠಾಧಿಪತಿಗಳಾಗ್ತಿದ್ರು ಅಥವಾ ಸನ್ಯಾಸಿಗಳಾಗ್ತಿದ್ರು. ಆ ಪರಂಪರೆ ಆವಾಗ ಸನ್ಯಾಸಿಗಳಾಗಬೇಕಾದ್ರೆ ಇವರೆಲ್ಲ ಕಾಶಿ ಅಥವಾ ಬೇರೆ ಕಡೆ ಹೋಗಿ ಅಧ್ಯಯನ ಮಾಡಿ ಸಾಧನೆಯನ್ನು ಮಾಡಿ ಬರ್ತಿದ್ರು, ಬಂದಿಲ್ಲಿ ಮಠಗಳನ್ನು ಕಟ್ತಿದ್ರು, ಮಠಾಧಿಪತಿಗಳಾಗ್ತಿದ್ರು. ಆದರೆ ಇತ್ತೀಚಿನ ಈ 100 ವರ್ಷಗಳಲ್ಲಿ ಆ ಎಲ್ಲ ಮಠಗಳನ್ನು ಸ್ವಚ್ಛ ಮಾಡಿ ನಾವಷ್ಟೇ ಮಠಾಧಿಪತಿಗಳಾಗಬೇಕು, ನಮ್ಮ ಸಂಬಂಧಿಕರೇ ಮಠಾಧಿಪತಿಗಳು. ಆಮೇಲೆ ನಮ್ಮ ಮಠಗಳಲ್ಲಿಯೂ ಸಹಿತ ಅಡುಗೆ ಮಾಡುವವನು ನಮ್ಮ ಜಾತಿಯವನೇ, ಪೂಜೆ ಮಾಡುವವನು ನಮ್ಮ ಜಾತಿಯವನೇ, ಕಸ ಹುಡುಗುವವನು ನಮ್ಮ ಜಾತಿಯವನೇ, ಮಠದ ಹೊಲದಲ್ಲಿ ಕೃಷಿ ಮಾಡುವವನು ನಮ್ಮ ಜಾತಿಯವನೇ, ಜ್ಯೋತಿಷ್ಯ ಹೇಳುವವನು ನಮ್ಮ ಜಾತಿಯವನೇ. ಎಲ್ಲರೂ ಅಂದರೆ ಇದೊಂದು ಎಂಪ್ಲಾಯ್ಮೆಂಟ್ ಸೆಂಟರ್ ಮಾಡ್ಕೊಂಡು ಬಿಟ್ರು ಜನ. ಇದನ್ನು ಯಾರು ಈ ಬಸವ ತತ್ವ ಹೇಳೋರು, ಬಸವಣ್ಣ ಕಾಯಕ ಮಾಡಂತ ಹೇಳಿದ. ನಿಶ್ಚಿತವಾದಂಥ ಸಂವಿಧಾನ ಅಂತ ಹೇಳುವಂಥ ಯಾವುದೇ ಸಂವಿಧಾನ, ಹಿಂದೂ ಧರ್ಮಕ್ಕೆ ಏನು ಸಂವಿಧಾನ ಇದೆ ಅದೇ ಸಂವಿಧಾನ ಇಲ್ಲಿಯೂ ಇದೆ. ಬೇರೆ ವಸ್ತುವನ್ನು ಮಾಡುವ ಅವಶ್ಯಕತೆನೇ ಇಲ್ಲ. ಅಲ್ಲ, ಬಟ್ ಇದನ್ನು ಯಾರು ಫಾಲೋ ಮಾಡ್ತಾ ಇದ್ದಾರೆ? ಈಗ ಎಲ್ಲರೂ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಕಾವಿ ಉಟ್ಕೊಳ್ತಾರೆ, ಸರಿ. ಈಗ ಕಾವಿ ಎಲ್ಲರೂ ರುದ್ರಾಕ್ಷಿ ಹಾಕ್ತಾರೆ, ಎಲ್ಲರೂ ಭಸ್ಮ ಹಚ್ಕೊಳ್ತಾರೆ, ಎಲ್ಲರೂ ಪೂಜಾ ಮಾಡ್ಕೊಳ್ತಾರೆ, ಎಲ್ಲರೂ ಪೂಜಾ ಪ್ರಸಾದಗಳನ್ನು ಮಾಡ್ತಾರೆ. ಏನು ಹಿಂದೂ ಧರ್ಮ ಬಿಟ್ಟು ಏನು ಮಾಡ್ತಾ ಇದ್ದಾರೆ ಹೊಸದಾಗಿ ಹೇಳ್ರಿ ಒಂದಾದರೂ?
ಹಿಂದೂ ಧರ್ಮದ ವಿಧಿವಿಧಾನಗಳನ್ನು ಬಿಟ್ಟು ಏನು ಹೊಸದಾಗಿ ಮಾಡಿದ್ದಾರೆ? ಮತ್ತು ನಮ್ಮ ಸಪ್ರೇಟ್ ಧರ್ಮ ಅಂತ ಕ್ಲಾರಿಫೈ ಮಾಡ್ತಾರಲ್ಲ ಅವರು. ಕ್ಲಾರಿಫೈ ಮಾಡ್ತಾರೆ, ಅವ್ರನ್ನ ಯಾರೂ ಗಟ್ಟಿಯಾಗಿ ಕೇಳೋರಿಲ್ಲ ಅಂತ ಮಾಡ್ತಾರೆ. ಗಟ್ಟಿಯಾಗಿ ಕೇಳೋರು ಬಂದ್ರೆ ಓಡೋಕ್ಕಾರ ಅವ್ರು. ಈಗ ಲಿಂಗಾಯತ ಸಮುದಾಯದಲ್ಲಿ ಅನೇಕ ಮಂದಿ ಮಠಾಧೀಶರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ತಾವು ಸನ್ಯಾಸ ಸ್ವೀಕಾರ ಮಾಡಿದಿರಿ. ಸನ್ಯಾಸದ ಉದ್ದೇಶ ಏನು? ಯಾವ ಕಾರಣಕ್ಕಾಗಿ ಸನ್ಯಾಸ ಸ್ವೀಕಾರ? ಮತ್ತೆ ಅದಕ್ಕೆ ಅದಕ್ಕೆ ಯಾರು ಅಧಿಕಾರಿ ಅಂತ ನೋಡ್ರಿ, ಒಂದು ಆಸ್ತಿ ಇದೆ, ಒಂದು ಮಠ ಧರ್ಮಕ್ಷೇತ್ರ ಇದೆ. ಆ ಧರ್ಮಕ್ಷೇತ್ರವನ್ನು ಸಮಾಜದ ಜನರು ತಮ್ಮ ದೇಣಿಗೆ ದಕ್ಷಿಣ ದಾನದಿಂದ ನಿರ್ಮಾಣ ಮಾಡಿದ್ದಾರೆ. ಅದು ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕಾಗಬಾರ್ದು. ಒಂದು ಮೊದಲನೇದ್ದು ಸನ್ಯಾಸಿಯನ್ನು ಮಾಡುವ ಉದ್ದೇಶ ಏನು? ಅದು ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕಾಗಬಾರ್ದು. ಯಾವುದು? ಮಠದ ಮಠ ಮತ್ತು ಅದು ಧರ್ಮಕ್ಷೇತ್ರ. ಮಠ ಅಂದರೆ ಧರ್ಮಕ್ಷೇತ್ರ, ಯಾವುದೇ ವ್ಯಕ್ತಿಯ ವೈಯಕ್ತಿಕ ಆಸ್ತಿ ಆಗಬಾರ್ದು. ಯಾಕೆಂದರೆ ಈ ಮನುಷ್ಯ ಮದುವೆ ಮಾಡ್ಕೊಂಡ ಅಂದರೆ ಇವನು ಮಕ್ಕಳು ಬರ್ತಾರೆ, ಅದನ್ನ ಹಂಚ್ಕೊಂಡು ಬಿಡ್ತಾರೆ, ಆ ಕ್ಷೇತ್ರ ಹಾಳಾಗಿಬಿಡುತ್ತೆ. ಹೀಗೆ ನಮ್ಮ ಕರ್ನಾಟಕದಲ್ಲಿ 18,000 ಮಠಗಳಿದ್ದು ಒಟ್ಟು ಒಂದು ಕಾಲದಲ್ಲಿ. ಈಗ ಉಳಿದದ್ದು ಒಂದು 2,000 ಉಳಿದಿಲ್ಲ, ಎಲ್ಲ ಮನೆಗಳಾಗಿ ಹೋದು. ಕೆಲವು ಜನ ಸ್ವಾಮಿಗಳು ದಾರಿ ಬಿಟ್ಟರು, ಅಡ್ಡ ದಾರಿ ಹಿಡಿದ್ರು, ಮದುವೆ ಮಾಡಿಕೊಂಡ್ರು, ಅವ್ರಿಗೆ ಮಕ್ಕಳಾದ ನಂತರ ಅವುಗಳೆಲ್ಲ ಆ ಮಠಗಳನ್ನು ಹಂಚ್ಕೊಂಡು ಬಿಟ್ರು, ಅವರು ಆಸ್ತಿ ಹಂಚ್ಕೊಂಡು ಬಿಟ್ಟರು. ಈಗ ಅವೇ ಮಠದವರು ಅಂತ ಕರೀತಾರೆ, ಆದರೆ ಆ ಮಠಗಳು ಉಳಿಲಿಲ್ಲ, ಮಠದ ಆಸ್ತಿನೂ ಉಳಿಲಿಲ್ಲ. ಈಗಿದ್ದಂಥ ಮಠಗಳು ಸಹಿತ ಅದೇ ಮಾರ್ಗದಲ್ಲಿ ಇವೆ ಅಂತ ಅನ್ನಿಸ್ತೈತೆ ಬಹಳ ಜನರಿಗೆ. ಇವರು ಅದೇ ದಾರಿಯಲ್ಲಿ ಸಾಕ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಮುಖ್ಯ ಉದ್ದೇಶ ಏನು? ಈ ಆಸ್ತಿ ಉಳಿಬೇಕು. ಎರಡನೇದಾಗಿ ಇವರಿಗೆ ವೈಯಕ್ತಿಕ ರಕ್ತ ಸಂಬಂಧ ಇರಲಿಲ್ಲ ಅಂದ್ರೆ ಸಮಾಜದ ಕಡೆ ಗಮನ ಹರಿಸ್ತಾರೆ. ವೈಯಕ್ತಿಕ ಹಿತಾಸಕ್ತಿಗಳಿದ್ದು ಅಂತಂದ್ರೆ ತಮ್ಮ ಪರಿವಾರವನ್ನು ದೊಡ್ಡದು ಮಾಡಲಿಕ್ಕೆ ಹೋಗ್ತಾರೆ. ಅವರ ಅತಿ ಹೆಚ್ಚು ಕಾಳಜಿ ತಮ್ಮ ಪರಿವಾರದ ಕಡೆ ಹೋಗುತ್ತೆ, ಅದು ಹೋಗಬಾರ್ದು ಅಂತ. ಆದರೆ ಇವತ್ತಿನ ದಿವಸ ನಾವು ನೋಡಿದ್ದೀವಿ ಅಂತಂದ್ರೆ ಇವರೆಲ್ಲರೂ ತಮ್ಮ ಪರಿವಾರಗಳನ್ನೇ ಮನೆ ಪರಿವಾರ ಎಲ್ಲ ಹಾಳಾಗಿದೆ. ಎಲ್ಲ ಸನ್ಯಾಸದ ಅಂದ್ರೆ ಪರಿಕಲ್ಪನೆನೇ ಹೋಗಿಬಿಡ್ತು. ಬರೀ ಸನ್ಯಾಸ ಅಲ್ಲ, ವಿರಕ್ತ ಅನ್ನೋದೇನು, ವಿರಕ್ತ ಶಬ್ದದ ಅರ್ಥನೇ ಹೇಳುತ್ತೆ ಅದು. ಅವ ವಿರಕ್ತ ಅಂದ್ರೆ ಆ ರಕ್ತದಿಂದ ಹೊರಗೆ ಬಂದಿರಬೇಕು. ಆದರೆ ಇಡೀ ರಕ್ತನ ತಂದು ಮಠದೊಳಗೆ ತುಂಬ್ಕೊಂಡು ಕುಂತಾನೆ. ಸ್ವಾಮೀಜಿಯವರೇ, ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಯಾವುದೇ ಈಗ ಒಂದು ಸಂಸ್ಥೆ ಕಟ್ಟಬೇಕಾದ್ರೂ ಅದಕ್ಕೊಂದು ROCಯಲ್ಲಿ ಹೋಗಿ ಇಂಥದ್ದೊಂದು ನಾರ್ಮ್ಸ್ ಇರ್ತದೆ, ದಿಸ್ ಟು ಡೂ, ದಿಸ್ ನಾಟ್ ಟು ಡೂ ಅಂತ. ಒಂದು ದೇಶ ಅಂತ ಬಂದರೆ ಅದಕ್ಕೊಂದು ಸಂವಿಧಾನ ಇದೆ, ಅಲ್ಲೇ ಆ ಸಂವಿಧಾನದ ಪ್ರಕಾರನೇ ನಡಿಬೇಕು. ಈಗ ಜೈನರಲ್ಲಿ ತಗೊಂಡ್ರೆ ಅಲ್ಲಿ ಸನ್ಯಾಸ ಧರ್ಮ ಅತ್ಯಂತ ಕಠೋರವಾಗಿದೆ. ಅವ್ರದ್ದೊಂದು ಪೂಜಾ ಪದ್ಧತಿ, ಅವರ ಊಟ, ಅವರ ಕ್ಷೌರಿಕ ಇದು ಮಾಡೋ ಸಲ್ಲೇಖನ ವ್ರತ, ದೇಹ ಬಿಡುವಂಥ ಇದು ಬಹುಶಃ ಯಾವುದೇ ಸನ್ಯಾಸಿಗಳಿಗಿಲ್ಲ. ಅಂಥ ಕಟ್ಟುಪಾಡುಗಳೆಲ್ಲ ಇದ್ದಾವೆ. ವೇದದಲ್ಲೂ ಸಹ ತಪ್ಪು ಮಾಡುವ ಸನ್ಯಾಸಿಗಳು ಅಂದರೆ ಭ್ರಷ್ಟ ಸನ್ಯಾಸಿಗಳನ್ನು ಅರುಣ್ಮುಖ ಅಂತ ಕರೆದಿದ್ದಾರೆ. ಸಾಮಾನ್ಯ ಜನರಿಗೆ ಪಾಪ ಮಾಡಿದರೆ ಅವರಿಗೆ ಯಮ ಶಿಕ್ಷೆ ಕೊಟ್ಟರೆ, ಭ್ರಷ್ಟ ಸನ್ಯಾಸಿಗಳಿಗೆ ಅಂದರೆ ಈ ಅರುಣ್ಮುಖರಿಗೆ ಇಂದ್ರ ಶಿಕ್ಷೆ ಕೊಡ್ತಾನೆ. ಇಂದ್ರನೇ ಒಂದು ಕಡೆಯಲ್ಲಿ ಕೊಡ್ತಾನೆ ಅಂತ ನಮ್ಮಲ್ಲಿ ಆ ಕಲ್ಪನೆ ಐತಿ, ಸಂಕಲ್ಪನೆ ಇದೆ. ಆ ಮನುಷ್ಯನಿಗೆ ಆ ಭಯದಿಂದ ಆ ಕಡೆ ಪ್ರವೃತ್ತಿ, ನಾನು ತೋಳಗಳನ್ನು ಬಿಟ್ಟಿದ್ದೀನಿ ಅವ್ರ ಮೇಲೆ ಅಂತ ಇಂದ್ರ ಹೇಳ್ತಾನೆ ಒಂದು ಉಪನಿಷತ್ನಲ್ಲಿ. ಈಗ ಲಿಂಗಾಯತ ಸಮುದಾಯದಲ್ಲಿ ಈ ಥರದ ಏನಾದರೂ ಭಯ ಅಥವಾ ನಾರ್ಮ್ಸ್ ಏನಾದರೂ ಇದೆಯಾ? ಈಗ ಅದನ್ನೇ ಬಿಡ್ತಾ ಇದ್ದೇನೆ ನಾನು. ಅವ್ರನ್ನ ಊರೊಳಗೆ ನಾನು ಜನರಿಗೆ ಹೇಳ್ತಾ ಇದ್ದೀನಿ, ಅಂಥ ಸನ್ಯಾಸಿಗಳಿದ್ರಂದ್ರೆ ಅವ್ರನ್ನ ಮಠ ಬಿಟ್ಟು ಹೊರಗೆ ಹಾಕ್ರಿ, ಮತ್ತು ಒಳ್ಳೆ ಮನುಷ್ಯ ಅಂತಂದು ಮಠಕ್ಕೆ ಇಟ್ಕೊಳ್ರಿ ಅಂತ. ಯಾಕಂದ್ರೆ ಹಗಲತ್ತೊಂದು ಡ್ರೆಸ್ಸು, ರಾತ್ರಿ ಒಂದು ಡ್ರೆಸ್ಸು, ಕೆಳಗೆ ಇವು ಕೂದಲ ಬಿಟ್ಟು ಚೆಂದಾಗಿ ಇದನ್ನು ಮಾಡ್ಕೊಂಡು ಅಡ್ಡಾಡೋದು ರಾತ್ರಿ ಹಗಲತ್ತು. ಮತ್ತು ಅದ್ರ ಮ್ಯಾಗ ಪ್ರವಚನಕ್ಕೆ ಹೋಗೋದಿತ್ತಂದ್ರೆ ಅದ್ರ ಮ್ಯಾಗ ಪಟಕ ಸುತ್ಕೊಳ್ಳೋದು. ಇದೇನು ನಾಟಕ ಮಾಡೋಕೆ ಮೂಲ ಸಿದ್ಧಾಂತ ಪರಿಪಾಲನೆ ಆಗ್ತಾ ಇಲ್ಲ. ಹಾಗಾದ್ರೆ ಇದೀಗ ಸರಿ ಮಾಡೋದು ಯಾರ ಜವಾಬ್ದಾರಿ? ಈಗ ಸಮಾಜದ ಜವಾಬ್ದಾರಿ ಅಲ್ಲ. ಈಗ ಸ್ವಾಮೀಜಿಯವರೇ, ಈಗ ಸಮಾಜಕ್ಕೆ ಪೆಟ್ಟು ಕೊಟ್ಟು ಸರಿ ಮಾಡುವಂಥ ಅಧಿಕಾರ ಇರೋದು ನನ್ನ ಪ್ರಕಾರ ಈ ದೇಶದಲ್ಲಿ ಯಾವ ರಾಜಕಾರಣಿಗಳಲ್ಲ, ಒಬ್ಬ ಸಂತನಿಗೆ ಮಾತ್ರ. ಈ ಹಿಂದಿನಿಂದಲೂ ಭಾರತೀಯ ಸಮಾಜ ಸಂತನ ಮಾತು ಕೇಳ್ಕೊಂಡು ಬಂದಿದೆ. ಸಂತರು ಯಾವಾಗಲೂ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು, ಹಿಂದಿನ ರಾಜ ಪರಂಪರೆಯಲ್ಲೂ ದೊಡ್ಡ ದೊಡ್ಡ ಮಹಾರಾಜರು ಎಲ್ಲ ಸನ್ಯಾಸಿಗಳನ್ನೇ ತಮಗೆ ಅಡ್ವೈಸರ್ ಆಗಿ ಇಟ್ಕೊಂಡು ಅವ್ರ ಮಾತುಗಳ ಪ್ರಕಾರ ಮಾಡ್ಕೊಂಡಿದ್ದೆ. ಈಗ ಸತ್ತೆ ಮೇಲೆ ಧರ್ಮಸತ್ತೆ ಇತ್ತು, ಧರ್ಮದಂಡ ರಾಜದಂಡದ ಮೇಲಿತ್ತು. ಧರ್ಮದಂಡದಲ್ಲಿ ಪ್ರಮುಖ ಅಧಿಕಾರಿ ಅಂತ ಇರ್ತಿದ್ರು, ಅವರು ಉಳಿದವ್ರನ್ನೆಲ್ಲರನ್ನೂ ನಿಯಂತ್ರಿಸ್ತಿದ್ರು. ಈಗಿಲ್ಲಿ ಯಾರೂ ಯಾರಿಗೆ ಪ್ರಮುಖರಾಗಿ ಉಳಿದಿಲ್ಲ. ಹೀಗಾಗಿ ಇವ್ರದ್ದು ಆಟ ನಡೆದಿದೆ. ಆಮೇಲೆ ಇನ್ನೊಂದಿಷ್ಟು ಏನಾಗುತ್ತೆ, ಬುದ್ಧಿ ಹೇಳಬೇಕಾದವನು ತಾನು ಮೊದಲು ಶುದ್ಧವಾಗಿರಬೇಕಾಗತ್ತೆ. ನಾನು ಗಾಜಿನ ಮನೆಯಲ್ಲಿ ನಿಂತು ಕೋಟೆ ಗೋಡೆ ಕಲ್ಲು ಎಸಿಲಿಕ್ಕೆ ಬರೋದಿಲ್ಲ. ಹೀಗಾಗಿ ಯಾರೂ ಯಾರಿಗೂ ಹೇಳ್ತಾ ಇಲ್ಲ. ಹೀಗಾಗಬಾರ್ದು ಅಂತ ನನ್ನ ಅಭಿಪ್ರಾಯ. ಗಟ್ಟಿಯಾಗಿ ಹೇಳಬೇಕು, ಎಲ್ಲಿ ತಪ್ಪಿದಿರಲ್ಲ ಇದು ತಪ್ಪು ಅಂತ ಹೇಳುವಂಥ ಧೈರ್ಯ ಮತ್ತೊಬ್ಬರಲ್ಲಿ ಇರಬೇಕು. ಇರ್ಲಿಕ್ಕಂದ್ರೆ ಮೇರಿ ಚುಪ್ ತೇರಿ ಚುಪ್.
ಈಗ ತಾವೊಬ್ಬರೇ ಯಾಕೆ ಇದರಲ್ಲಿ ಮಾತಾಡ್ತಾ ಇದ್ರಿ, ಉಳಿದವರೆಲ್ಲ ಯಾಕೆ ಮಾತಾಡ್ತಾ ಇಲ್ಲ? ತಾವು ಏಕಾಂಗಿಯಾಗಿದ್ದೀರಾ ಈ ಹೋರಾಟದಲ್ಲಿ? ಅಂದ್ರೆ ಈಗ ನೀವು ಸಮಾಜ ಸರಿಪಡಿಸೋದು ಆಮೇಲೆ ಆಯ್ತು, ಈಗ ಮಠಗಳನ್ನು ಫಸ್ಟಿಗೆ ಸರಿ ಮಾಡೋ. ಹೌದು, ನಾನೀಗ ಜಾಣರನ್ನಾಗಿ ಮಾಡಬೇಕು ಅನ್ನೋ ಸ್ಥಿತಿಯಲ್ಲಿದ್ದೀನಿ. ಅವ್ರಿಗೆ ಅವ್ರ ಭಕ್ತರು ಅಂತ ಏನಿದ್ದಾರೆ ಅಲ್ಲಿ, ಅವರೂ ಸಹಿತ ಪ್ರಶ್ನೆ ಕೇಳಬೇಕು. ನಮ್ಮ ಸಂಪತ್ತಿದು, ನಾವು ಮಾಡಿಕೊಟ್ಟಿದ್ದೀವಿ, ನಿಮ್ಮ ಆಚರಣೆ ಇದು ಯಾಕೋ ನಮ್ಗೆ ಸರಿ ಕಾಣ್ತಾ ಇಲ್ಲ ಅಂತ ಜನರು ಸಹಿತ ಕೇಳಬೇಕು. ಯಾಕಂದ್ರೆ ಸಂಪತ್ತು ಅವ್ರದ್ದಿದೆ, ಅವ್ರ ಕಣ್ಣೆದರಿಗೆ ಇವರು ಡಿಪಾಸಿಟ್ ಮಾಡ್ಕೊಳ್ತಾ ಇದ್ದಾರೆ. ಇವರು ಪೂರ್ವಾಶ್ರಮದ ಮನೆಗಳನ್ನು ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಕೊಳ್ತಾ ಇದ್ದಾರೆ, ಅಂಗಡಿ ಮುಗ್ಗಟ್ಟುಗಳನ್ನು ಕಟ್ಕೊಳ್ತಾ ಇದ್ದಾರೆ, ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ. ಮತ್ತೇನೇನು ಇನ್ನು ಕೆಲವು ಜನ ಸ್ವಾಮಿಗಳು ವರ್ಷ 4-5 ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದಾರೆ, ಮಾಡಿ ಮಠದ ಆಸ್ತಿಯನ್ನು ಮಾರ್ಲಿಕ್ಕೆ ಹಚ್ತಾ ಇದ್ದಾರೆ. ಅದಕ್ಕೆ ಇದನ್ನು ನಿಲ್ಲಿಸಬೇಕು ಅಂತ ನಾನು ಆ ಸಂಸ್ಥೆ ಚಾಲಕರಿಗೆ ಮತ್ತು ಭಕ್ತರಿಗೆ ಆ ಧೈರ್ಯ ತಂದು ಕೊಡಬೇಕು ಅಂತ. ಸ್ವಾಮೀಜಿಯವರೀಗ ಸಪ್ರೇಟ್ ಧರ್ಮ ಆಗಬೇಕು ಅಂತ ಬಯಸ್ತಾ ಇರುವಂಥ ಸ್ವಾಮೀಜಿಗಳ ಒಂದು ಮೇಜರ್ ಅವ್ರದ್ದು ವಾದ ಏನು ಅಂತ ಒಂದು 2-3 ಕೇಳಿಬಿಡ್ತೀನಿ ನಿಮ್ಮ ಹತ್ರ. ಕರ್ಮ ಸಿದ್ಧಾಂತ ಅದು ವೇದ ಪ್ರಾಮಾಣ್ಯ ಅಲ್ಲ, ಬಸವಣ್ಣವರು ಹೇಳಿರುವಂಥ ಕರ್ಮ ಸಿದ್ಧಾಂತವೇ ಬೇರೆ, ವೇದದಲ್ಲಿರೋದೇ ಬೇರೆ, ಕಲ್ಲು ದೇವರಲ್ಲ, ಮಣ್ಣು ದೇವರ, ಈಗ ಇದೆಲ್ಲ ಸಾಂದರ್ಭಿಕ ಮಾತುಗಳನ್ನ ನಮ್ಮ ವೈದಿಕರೇ ಹೇಳ್ಯಾರ. ಮೊದಲು ವೈದಿಕರಲ್ಲಿ ಕೆಲವೊಂದು ಶಾಸ್ತ್ರಾರ್ಥಗಳಂತ ನಡೀತಿದ್ದು, ಆ ಶಾಸ್ತ್ರಾರ್ಥಗಳಲ್ಲಿ ಇಂಥ ವಿಷಯಗಳ ಖಂಡನ ಮಂಡನೆ ಆಗಿದೆ. ಯಾಕೆ ಅಂದರೆ ಅಧಿಕಾರಿ ಭೇದದಿಂದ ಉಪದೇಶ ಮಾಡಿರ್ತಾರೆ. ಹೌದು, ಉತ್ತಮ ಅಧಿಕಾರಿ ಈಗ ನೋಡ್ರಿ, ನಮ್ಗೆ ಸ್ಕೂಲ್ ಕಾಲೇಜ್ಗಳಲ್ಲಿ ಮಾಡೋದಿಲ್ಲ. ನಾವು ಒಂದು ಪಾಸ್ ಕ್ಲಾಸ್ ಅಂತ ಮಾಡಿದ್ದೀವಿ, ಮತ್ತೊಂದು ಸೆಕೆಂಡ್ ಕ್ಲಾಸು, ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್ನು, ಗೋಲ್ಡ್ ಮೆಡಲ್ ಅಂತ ಮಾಡಿಲ್ಲ ನಾವು. ಆಮೇಲೆ ಆ ಗೋಲ್ಡ್ ಮೆಡಲ್ನವನಿಗೆ ನಾವು ಪಾಸ್ ಕ್ಲಾಸ್ನ ಉಪದೇಶ ಮಾಡಿದ್ರಾಗತ್ತಾ? ಇಲ್ಲ. ಅವನಿಗೆ ಒಂದು ಲೆವೆಲ್ನಲ್ಲೇ ಹೇಳಬೇಕು, ಇವನಿಗೊಂದು ಲೆವೆಲ್ನಲ್ಲೇ ಹೇಳಬೇಕು. ಹಾಗೆ ಹೇಳುವಾಗ ನಮ್ಮ ಶರಣರು ಹೇಳಿದ್ದಾರೆ, ಅದನ್ನು ಇವ್ರದನ್ನು ಒಯ್ದು ಅವ್ರಿಗೆ ಹಚ್ಚೋದು, ಅವ್ರದನ್ನು ತಂದು ಇವ್ರಿಗೆ ಹಚ್ಚಿದ್ರೆ ಅದು ಆಗೋದಿಲ್ಲ. ಇವ್ರಿಗೆ ಇರಬೇಕು, ಅವ್ರಿಗೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಉಪದೇಶ ಮಾಡೋರು ಯಾವ ಉಪದೇಶ ಯಾರಿಗಿದೆ ಅಂತ. ಅಷ್ಟಾದರೂ ಬುದ್ಧಿ ಬೇಕಲ್ಲ ಕನಿಷ್ಠ. ಸಿದ್ದರಾಮಯ್ಯನವರೇ ಒಂದು ಸಮಾವೇಶದಲ್ಲಿ ಹೇಳಿದರು, ಅವರ ಆ ಹೇಳಿರುವಂಥ ವಿಡಿಯೋ ಬಹಳ ವೈರಲ್ ಆಗಿತ್ತು. ಬಸವಾದಿ ಶರಣರು ಹೇಳಿದರು, ಪಾಪ ಪುಣ್ಯ ಮತ್ತು ಪುನರ್ಜನ್ಮ ಇದ್ರ ಬಗ್ಗೆ ಎಲ್ಲ ಏನೂ ಇಲ್ಲ, ಅದೆಲ್ಲ ಸುಳ್ಳೋದು, ಅವರು ಪುನರ್ಜನ್ಮವನ್ನು ಅವರು ಒಪ್ಪಲಿಲ್ಲ ಅಂತ ಹೇಳಿದರು. ಇದು ನಿಜಾನಾ? ಸಿದ್ದರಾಮಯ್ಯನವರು ಇದನ್ನು ಹೇಳಿದ್ದು ಭಾಳ ವೈರಲ್ ಆಗಿದೆ. ಅದು ಕ್ಯಾಶುವಲ್ ಆಗಿ ಮಾತಾಡಿರ್ತಾರೆ, ಅವ್ರೇನು ಎಂದು ಓದ್ಕೊಂಡಿರಂಗಿಲ್ಲ, ಭಾಳ ಮಾಡ್ಕೊಂಡಿರಂಗಿಲ್ಲ. ಬಸವಣ್ಣವರು ಬಸವಣ್ಣವ್ರ 2ನೇ ವಚನ ಇದೆ, ಅವ್ರು ಬರೆದಂಥ 2ನೇ ವಚನ. ಅದರಲ್ಲಿ ತಾವು ಹಿಂದಿನ 7 ಜನ್ಮಗಳಲ್ಲಿ ಏನೇನಾಗಿದ್ದೀವಿ ಅಂತ ಹೇಳ್ಯಾರ. ನಾನು ಜಂಗಮವ ಜರಿದೇನಾಗಿ, ಲಿಂಗವ ಮರೆದೇನಾಗಿ ಅಂಥೇಳಿ ನನಗೆ ಈ ಜನ್ಮ ಇಂಥದ್ದು ಬಂದೈತಿ ಅಂತ ಬಸವಣ್ಣವರೇ ಹೇಳ್ಯಾರ. ಇವ್ರು ಯಾಕೆ ಮತ್ತೊಂದು ಹೇಳ್ಬೇಕಿನ್ನು? ಮತ್ತು ಅದನ್ನು ಒಪ್ಪಿಲ್ಲ, ಇದನ್ನು ಒಪ್ಪಿಲ್ಲ ಅಂತ ಬಸವಣ್ಣವರ ಅದರ ಬಗ್ಗೆ ಕ್ಲಿಯರಾಗಿ ಹೇಳಿದ್ದಾರೆ. ಆ ಸಾಹಿತ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡಿಲ್ಲ ಅಷ್ಟೇ ಇವರು. ಇವ್ರಿಗೊಂದು 10-20 ವಚನಗಳನ್ನು ಬಿಟ್ಟರೆ ಮತ್ತೊಂದು ಯಾವ ವಚನಗಳು ಬರಂಗಿಲ್ಲ ಸಹಿತ. ಅಂದರೆ ಪುನರ್ಜನ್ಮದ ಕಲ್ಪನೆಯನ್ನು ಲಿಂಗಾಯತ ಸಿದ್ಧಾಂತ ಶರಣರು ಒಪ್ಕೊಳ್ತಾರಲ್ಲ, ಹೇಳಿದಾರೆ. ಬಸವಣ್ಣವ್ರದೇ 2ನೇ ವಚನ, ಹಿಂದಿನ 7 ಜನ್ಮಗಳಲ್ಲಿ ಯಾವ್ಯಾವ ಗಣೇಶ್ವರನಾಗಿ ನಾನು ಹುಟ್ಟಿದೆ ಅನ್ನೋದು ಬಸವಣ್ಣವರೇ ಹೇಳಿದ್ದಾರೆ. ಅಂದರೆ ನೀವು ಆಮೇಲೆ ಕೊನೆಗೆ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಇದಕಾರಳುಕುವರು ಇದಕಾರಂಜುವರು, ಜಾತಶ್ಯ ಧ್ರುವೋ ಮೃತ್ಯು ಎಂದು ಕೂಡಲ ಸಂಗಮ ದೇವರು ಬರೆದುದಾಗಿ ಬಸವಣ್ಣವ್ರದೇ ವಚನ. ಜಾತಶ್ಯ ಧ್ರುವೋ ಮೃತ್ಯು ಎಂದು ಕೂಡಲ ಸಂಗಮ ದೇವರು ಬರೆದುದಾಗಿ ಅಂತ ಗೀತೆ ಪ್ರಮಾಣ ಇದೆ ಅದರಲ್ಲಿ. ಸರ್, ಈಗ ಅಂದರೆ ಹುಟ್ಟಿದ್ದೊಂದು ದಿವಸ ಸಾಯಲೇಬೇಕು, ಸತ್ತದ್ದೊಂದು ದಿವಸ ಹುಟ್ಟಲೇಬೇಕು ಅಂದರೆ ಆತ್ಮನ ಅಸ್ತಿತ್ವನ ಇಲ್ಲಿ ಒಪ್ಕೊಂಡಂಗಾಯ್ತು, ಒಪ್ಕೊಂಡಿದ್ದಾರೆ. ಮತ್ತೀಗ ಪರಲೋಕ, ಪುಣ್ಯಲೋಕ, ಮರ್ತ್ಯಲೋಕ ಇದನ್ನು ಸಹ ಒಪ್ಕೊಂಡಂಗೆ ಆಯಿತು, ಎಲ್ಲ ಒಪ್ಕೊಂಡಿದ್ದಾರೆ. ಸರಿ, ಈಗ ಸ್ವಾಮೀಜಿಯವರೀಗ ವಚನ ಸಾಹಿತ್ಯದ ಪ್ರಕಾರ ಮನುಷ್ಯ ಜನ್ಮದ ಉದ್ದೇಶ ಏನು? ಈಗ ಏನಾಗಿದೆ, ಈಗ ಲೌಕಿಕ ಜೀವನ ಏನಾಗಿದೆ, ಒಳ್ಳೆ ಶಿಕ್ಷಣ ಪಡೆಯೋದು, ಒಂದು ಒಳ್ಳೆ ಸ್ಯಾಲ್ರಿ ತಗೊಳ್ಳೋದು, ವರ್ಷಕ್ಕೆ 2 ಸಲ ಫಾರಿನ್ ಟೂರ್ ಮಾಡೋದು, ಒಂದು ತೋಟದ ಮನೆ ಮಾಡೋದು, ಕೊನೆಯ ಒಂದಿನ ಸಾಯೋದು. ಇದು ಆ್ಯಕ್ಚುಲಿ ಈಗಿನ ಲೌಕಿಕ ಜೀವನ ಜನರ ಬದುಕು, ಇದು ಸುಖ ಅಂತ ಅಂದ್ಕೊಂಡಿದ್ದಾರೆ. ವಚನ ಸಾಹಿತ್ಯ ಹೇಳಿದ್ರೆ ಕೂಡಲ ಸಂಗಮ ದೇವರ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಕೂಡಲ ಸಂಗಮ ದೇವರ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂದರೆ ಅದನ್ನು ಮನುಷ್ಯ ಜನ್ಮದ ಉದ್ದೇಶ ಇದು. ನಾವು ಭಗವಂತನನ್ನು ಒಲಿಸಿಕೊಳ್ಳೋದಕ್ಕೆ ಬಂದಿದ್ದೇವೆ. ಆದ್ದರಿಂದ ಅದನ್ನು ಬಿಟ್ಟು ಬೇರೆ ಏನನ್ನಾದರೂ ಮಾಡಿ ಈ
ಅಂದರೆ ಭಗವಂತ ಕೃಪೆ ಮಾಡಿ ಕೊಟ್ಟಂಥ ಶರೀರ ಇದು, ಹಾಗೆ ಬಂದದ್ದಲ್ಲ. ಆದ್ದರಿಂದ ಇದನ್ನು ಬೇರೆ ವ್ಯರ್ಥ ಕಾರ್ಯಗಳಿಗಾಗಿ ಕೆಡಿಸ್ಬೇಡ್ರಿ, ಬಂದ ಕಾರ್ಯವನ್ನು ಮೊದಲು ಮಾಡಿರಿ. ಸರಿ, ಬಂದ ಕಾರ್ಯ ಏನು? ಕೂಡಲ ಸಂಗಮನನ್ನು ಅರಿಯುವುದು ಹೇಗೆ? ಜ್ಞಾನದಿಂದ. ಈಗ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಇದು ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ಏನಿದೆ, ಈಗ ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ಏನಿದೆ, ಲಿಂಗಕಲಾ ದರ್ಶನ, ಮನೋಮಗ್ನತೆ, ಘನ ಸಾಮರಸ್ಯ, ಇವು ಶಿವಯೋಗದ ಪದ್ಧತಿಗಳು. ನಾನು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಈ ಲಿಂಗ ನನ್ನ ಕಣ್ಣನ್ನು ತುಂಬಿಕೊಳ್ಬೇಕು, ಪ್ರಾಣವನ್ನು ತುಂಬಿಕೊಳ್ಬೇಕು, ಭಾವವನ್ನು ತುಂಬಿಕೊಳ್ಬೇಕು. ಆನಂತರ ನೋಡುವವನು ಕಾಣುವುದು ಎರಡು ಅನ್ನೋ ಭಾವವನ್ನು ಮರೆತು ಘನ ಸಾಮರಸ್ಯ ಉಂಟಾಗಬೇಕು. ಇದುವೇ ಸಾಕ್ಷಾತ್ ಶಿವಯೋಗ. ಸಪ್ರೇಟ್ ಧರ್ಮ ಅಂತ ವಾದಿಸುವ ಸ್ವಾಮಿಗಳ ಹತ್ರ ಕೇಳಿದರೆ ಅವರು ಏನು ಹೇಳ್ತಾರೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಅದು ಜಂಗಮ ಲಿಂಗ ಬೇರೆ, ಸ್ಥಾವರ ಲಿಂಗ ಬೇರೆ. ಈಗ ದೇವಸ್ಥಾನದಲ್ಲೇ ಗುಡಿಯಲ್ಲಿರುವಂಥ ಆ ಶಿವ ಬೇರೆ, ನಾವು ಕೈಯಲ್ಲಿ ಇಟ್ಕೊಂಡಿರುವಂಥ ಪೂಜೆ ಮಾಡುವಂಥ ಶಿವ ಬೇರೆ ಅಂತ ಹೇಳುವಂಥದ್ದು ಅವ್ರ ಒಂದು ವಾದ. ವೇದದಲ್ಲಿ ಬ್ರಹ್ಮಸೂತ್ರದಲ್ಲಿ ಪ್ರತೀಕೋಪಾಸನೆ ಅಂತ ಇದೆ. ಪ್ರತೀಕೋಪಾಸನೆ ಅಂದರೆ ಏನು ಅಂತ ಹೇಳಿದ್ರೆ, ಸಾಲಿಗ್ರಾಮದಲ್ಲಿ ವಿಷ್ಣು ಬುದ್ಧಿಯನ್ನು ಇಟ್ಕೊಂಡು ಪೂಜೆ ಮಾಡೋದು, ನರ್ಮದಾ ಅಲ್ಲ, ಇದು ಹೊಸದಲ್ಲ ಅಂತ ನಾನು ಪ್ರತಿಮಾ ವಿಜ್ಞಾನ, ಪ್ರತೀಕ ವಿಜ್ಞಾನ ಅಂತ ನಮ್ಮ ವೇದಗಳಲ್ಲಿ ಬಂದಿದೆ. ಅದನ್ನು ಬಿಟ್ಟು ಇಲ್ಲೇನಿದೆ? ಯಾಕೆಂದರೆ ಆಗಮಗಳೇ ಪ್ರಮಾಣ. ನಮ್ಮ ಲಿಂಗಾಯತ ಧರ್ಮಕ್ಕೆ ತಮಗೆ ಒಂದು ವೇಳೆ ಇವ್ರಿಗೆ ವಿಶ್ವಾಸ ಇದ್ದರೆ, R.R. ದಿವಾಕರ್ ಅವರು ವಚನಶಾಸ್ತ್ರ ರಹಸ್ಯ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಅದ್ರ ಮೇಲೆ ಇವರೆಲ್ಲರದು ವಿಶ್ವಾಸ ಇದೆ ಅಂತ ನಾನು ಭಾವಿಸ್ತೇನೆ. ಅದರಲ್ಲಿ R.R. ದಿವಾಕರರು, ರಂಗನಾಥರಾಯರು ಏನು ಹೇಳಿದ್ದಾರೆ, ವಚನಗಳು ಅಂದ್ರೆ ಆಗಮಗಳ ಪ್ರತಿಬಿಂಬ, ಆಗಮಗಳು ವಚನಗಳ ಮೂಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಆಗಮ ವೇದ ಪ್ರಾಮಾಣ್ಯವಾದ ಶಿವನಿಗೂ ಲಿಂಗಾಯತ ವಚನ ಶಿವನಿಗೂ ಭೇದ ಇದೆಯಾ, ಅಭೇದ ಇದೆಯಾ? ಯಾವ ಭೇದನೂ ಇಲ್ಲ, ಒಂದೇ. ಒಂದು ಸ್ಥೂಲ, ಇನ್ನೊಂದು ಸೂಕ್ಷ್ಮ ಅಷ್ಟೇ. ನಾವು ಸ್ಥೂಲವನ್ನು ಇಟ್ಟು ಸಾವಕಾಶವಾಗಿ ಅದನ್ನು ಮರಿತಾ ನಾವು ಶಿವಪುರಾಣದ ಶಿವನನ್ನ, ಶಿವಪುರಾಣದ ಕೈಲಾಸವನ್ನು ಒಪ್ಪಲ್ಲ ಅಂತಾರಲ್ಲ ಇವರು. ಅವರು ಒಪ್ಪಲಿ ಬಿಡಲಿ, ಬಸವಣ್ಣವ್ರು ಒಪ್ಪ್ಯಾರಲ್ಲ. ಬಸವಣ್ಣವ್ರ ವಚನಗಳಲ್ಲಿ ಸುಮಾರು ಒಂದು 40-50 ವಚನಗಳು ಪುರಾಣ ಪ್ರಮಾಣಗಳನ್ನು ಹೊಂದಿವೆ. ಒಂದು 60-70 ವಚನಗಳು ವೇದ ಪ್ರಮಾಣಗಳನ್ನು ಹೊಂದಿವೆ. ಅವರೆಲ್ಲ ಅದು ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು. ಪ್ರತಿಯೊಂದು ವಚನಗಳಲ್ಲಿ ಶ್ಲೋಕಗಳಿವೆ. ಇವರಿಗೆ ಒಂದು ವೇಳೆ ಅದು ಆಗದೇ ಇದ್ದರೆ ಒಂದೇ ಕಡೆ ಸೇರಿಸಿದ್ದಾರೆ. ಯಾರು? ನಮ್ಮ ಕುಂದೂರು ಮಠದವರು. ಮೈಸೂರಿನಲ್ಲಿ ಕುಂದೂರು ಮಠ ಅಂತೆ ಇಮ್ಮಡಿ ಶಿವಬಸವ ಸ್ವಾಮಿಗಳಂತ ಒಬ್ಬ ದೊಡ್ಡ ವಿದ್ವಾಂಸರಾಗಿವರು ವಚನದಲ್ಲಿ ಸಂಸ್ಕೃತೋಕ್ತಿಗಳು ಅಂತ ಒಂದು ಗ್ರಂಥ ಮಾಡಿದ್ದಾರೆ. ಅವು 1, 2, 3 ಇವು ಇದೆ, ಸಂಪುಟಗಳಿವೆ. ಅವುಗಳನ್ನು ತೊಗೊಂಡ್ರಂದ್ರೆ ಎಷ್ಟು ಜನ ವಚನಕಾರರು ಯಾವ ಆಗಮದಿಂದ ಬಂತು, ಉಪನಿಷತ್ತಿನಿಂದ ಬಂತು, ಅಥವಾ ಭಾಗವತದಿಂದ ಬಂತು, ಅಥವಾ ರಾಮಾಯಣ ಮಹಾಭಾರತಗಳಿಂದ, ಅವೆಲ್ಲ ಶ್ಲೋಕಗಳನ್ನು ಸ್ವತಂತ್ರವಾಗಿ ಉಲ್ಲೇಖ ಮಾಡಿದ್ದಾರೆ ಅವರು. ಸ್ವಾಮೀಜಿಯವರೇ, ಒಂದು ಸಾಕ್ಷಿ ಭಾವ ಅಂತ ಇದೆ. ಈಗ ತಾವು ಸ್ವಲ್ಪ ವಚನದ ಭಾಷೆಯಲ್ಲಿ ಬೇರೆ ಶಬ್ದದಲ್ಲಿ ಹೇಳಿದರೆ ಮನುಷ್ಯನ ಜೀವನದ ಉದ್ದೇಶ ಏನು ಅಂತ. ವೇದಗಳು ಆಗಮಗಳು ಏನು ಹೇಳುತ್ತೆ ಅಂದರೆ, ಈ ಸಾಕ್ಷಿ ಭಾವಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಮನುಷ್ಯ ಈ ಶರೀರ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಆ ಸಾಕ್ಷಿ ಭಾವವನ್ನು ಗುರುತಿಸಬೇಕು ಅಂತ. ಒಂದು ಸಾಮವೇದದಲ್ಲಿ ಒಂದು ಚಾಂದೋಗ ಉಪನಿಷತ್ ಅಂತ ಇದೆ. ಅದರಲ್ಲಿ ಉದ್ದಾಲಕ ತನ್ನ ಮಗ ಶ್ವೇತಕೇತುಗೆ 9 ಸಲ ತತ್ವಮಸಿ ಶ್ವೇತಕೇತು ಅಂತ ಹೇಳ್ತಾನೆ. 9 ಸಲ ಅಂದರೆ ನೀನು ಅದೇ ಆಗಿದ್ಯಾ, ನೀನು ಅದೇ ಆಗಿದ್ಯಾ ಅಂತ ಹೇಳುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮಾಂಡೂಕ ಉಪನಿಷತ್ತಲ್ಲೂ ಸಹ ದ್ವಾಸುಪರ್ಣ ಸಯುಜಾಸಕಯ ಅಂತ ಅಲ್ಲಿನೂ ಸಹಿತ ಈ ಸಾಕ್ಷಿ ಭಾವಕ್ಕೆ ಹೇಳ್ತಾರೆ. ಆಮೇಲೆ ಸುಮಾರು ಗ್ರಂಥಗಳಿವೆ ಸಾಕ್ಷಿ ಭಾವ. ಅಲ್ಲ, ಇದನ್ನ ನಮ್ಮ ಪಂಚದಶಿಯಲ್ಲಿ ಒಂದು ಉಪಮೆಯನ್ನು ಕೊಟ್ಟಿದ್ದಾರೆ. ಏನು? ಒಂದು ನಾಟಕ ನಡೆದಿದೆ. ನಾಟಕದಲ್ಲಿ ಅಂದ್ರೆ ಪಂಚದಶಿ ಅಂದ್ರೆ ಯಾರು ಬರ್ದಿರೋದು? ಸುರೇಶ್ವರಾಚಾರ್ಯರು, ವಿದ್ಯಾರಣ್ಯರು ಬರ್ದಿರೋ. ವಿದ್ಯಾರಣ್ಯರದು ಪಂಚದಶಿ. ಅದರಲ್ಲಿ ಬರೆದಿದ್ದಾರೆ. ಒಂದು ನಾಟಕ ನಡೆದಿದೆ. ರಂಗಭೂಮಿಯ ಮೇಲೆ ಪಾತ್ರಗಳು ಬಂದಿವೆ. ಎದುರುಗಡೆ ಎಲ್ಲರೂ ನೋಡಲಿಕ್ಕೆ ಕುಳಿತಿದ್ದಾರೆ. ಇವರಿಬ್ಬರನ್ನು ನೋಡ್ತಾ ಇರುವಂಥ ಒಂದು ದೀಪ ಇದೆ. ಆ ದೀಪ ಇರೋದರಿಂದ ಈ ನಾಟಕ ನಡೆದಿದೆ. ಇವರು ಪಾತ್ರಗಳನ್ನು ಮಾಡುವವರು ಮತ್ತು ಆ ಪಾತ್ರಗಳನ್ನು ನೋಡುವವರು ಒಬ್ಬರಲ್ಲಿ ಒಬ್ಬರು ಸಮರಸ ಆಗ್ತಾರೆ, ಅಥವಾ ಒಂದೊಂದು ಸಾರಿ ಭಾವಾವೇಶಗಳಿಗೆ ಒಳಗಾಗ್ತಾರೆ. ಆದರೆ ಈ ದೀಪ ಮಾತ್ರ ಕೇವಲ ಸಾಕ್ಷಿ. ಅಂದರೆ ಸಾಕ್ಷಿಯ ಲಕ್ಷಣವನ್ನೇ ಅಕೃತತ್ವೇ ಸತಿ ದೃಷ್ಟಾ ಸಾಕ್ಷಿ. ಏನನ್ನೂ ಮಾಡದೆ ಕೇವಲ ನೋಡುತ್ತಿರುವವನಿಗೆ ಸಾಕ್ಷಿ ಅಂತ ಕರೀತಾರೆ. ಯಾವುದಾದ್ರೂ ಪಕ್ಷ ವಹಿಸಿದ್ರೆ ಅವ ಸಾಕ್ಷಿ ಅಲ್ಲ. ಅಕೃತತ್ವೇ ಸತಿ, ಅವನು ಏನೂ ಮಾಡಬಾರ್ದು, ಕೇವಲ ದೃಷ್ಟ, ಕೇವಲ ನೋಡ್ತಿರ್ಬೇಕು ಅಂದರೆ ಸಾಕ್ಷಿ.
ಹಾಗೆ ನಮ್ಮ ಶರೀರದ ಎಲ್ಲ ಚಟುವಟಿಕೆಗಳನ್ನು ಕೇವಲ ನೋಡುತ್ತಿರುವವನು ಅವನು ಸಾಕು. ಅಲ್ಲ, ನಾನು ಇದನ್ನು ಏನಕ್ಕೆ ಕೇಳಿದೆ ಅಂದರೆ, ಇದನ್ನು ಈಗ ತಾವು ಏನು ಹೇಳಿದ್ರು ಅಂದರೆ ಸದೇವ ಸೌಮ್ಯದ ಮಗ್ರ ಆಸೀದ್ ಏಕಮೇವ ಅದ್ವಿತೀಯಂ, ಈ ಸಾಕ್ಷಿಯನ್ನು ವಚನ ಸಾಹಿತ್ಯ ಅಪ್ರೂವಲ್ ಮಾಡತ್ತಾ? ಶಕ್ತಿ ವಿಶಿಷ್ಟಾದ್ವೈತ ಅಂದ್ರೆ ಒಂದು ವಿಶಿಷ್ಟ ಸ್ಥಿತಿಗೆ ಹೋದ ನಂತರ ಅದ್ವೈತ ಸಾಧಿಸುತ್ತೆ ಅಲ್ಲಿ. ಇದರ ಮೂಲ ಶ್ವೇತಾಶ್ವೇತರ ಉಪನಿಷತ್ನಲ್ಲಿದೆ. ದೇವಾತ್ಮ ಶಕ್ತಿ ಅಂತ ಕರೀತಾರಲ್ಲ ಅದನ್ನು. ಅಲ್ಲ, ವೇದಗಳೆಲ್ಲ ಪುಂಡ್ರಗೋಷ್ಠಿ ಅಂತೆಲ್ಲ ವಚನಗಳು ಜರಿತದೆ ಅಂತ ಹೇಳ್ತಾರೆ. ಅಲ್ಲ ಇದೊಂದು ವಾದ ಇದೆ, ಇದು ಹೇಳ್ತಾರೆ ಅವರು. ನಾನು ಹೇಳಿದೆ ವಚನಶಾಸ್ತ್ರ ರಹಸ್ಯ ಅಂತ ಇವ್ರು ಬರೆದ್ರು. ಯಾರು? R ದಿವಾಕರ್ ರಾಯರು. ವಚನಶಾಸ್ತ್ರ ಅಂತ ಪಗು ಹೊಳಕಟ್ಟಿ ಅವ್ರು ಕರ್ಕೊಂಡು ಬಂದರು ಈ ಬಸವಣ್ಣ. ಇದು ಶಾಸ್ತ್ರನೇ, ಕ್ರಮ ಬಂತು ಅಂದರೆ ಶಾಸ್ತ್ರ ಆಗಿಬಿಡುತ್ತೆ. ಆರಂಭದಿಂದ ಹಿಡಿದು ಅಂತ್ಯದವರೆಗೆ ಎಲ್ಲ ವಿಷಯಗಳನ್ನು ತಿಳಿಸಿಕೊಡುವಂಥ ಯಾವುದೇ ಸಾಹಿತ್ಯ ಅದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಇವರು ಶಾಸ್ತ್ರಕ್ಕೆ ನಿಗಳನಿಕ್ಕೆ ಅದು ಇದು ಅದು ಯಾರೋ ಒಬ್ಬರು ಮಾತಾಡಿದ ಮಾತು. ಇವ್ರನ್ನ ಅದಕ್ಕೆ ಕೇಳ್ರಿ ನೀವು, ಇವ್ರಿಗೇನು ಗೊತ್ತಿಲ್ಲ ಅದರೊಳಗಿಂದ. ಅದು ಒಂದು ವಚನವನ್ನು ಆಧಾರವಾಗಿ ಅದೊಂದು ಪ್ರಾಸಂಗಿಕ ಮಾತು ಅಷ್ಟೇ ಅಂತ ನನ್ನ ಅಭಿಪ್ರಾಯ. ಈಗ ಜಾತಿಯ ಕಾರಣಕ್ಕಾಗಿ ಒಂದು ವೇಳೆ ಶಾಸ್ತ್ರ, ಒಂದು ವೇಳೆ ಇದಕ್ಕೆ ಕೆರಹ ನಿಕ್ಕುವೆ ನಿಗಳ ನಿಕ್ಕುವೆ ಅಂದ್ರೆ ಇದು ವಚನ ಶಾಸ್ತ್ರ ಐತಿ, ಇದಕ್ಕೇನು ನಿಕ್ಕವ್ರು ಅವ್ರನ್ನ ಕೇಳ್ರಿ ಮೊದಲು. ಸ್ವಾಮೀಜಿಯವರು, ಈಗ ಲಿಂಗಾಯತರಲ್ಲಿ ಜಾತಿವಾದ ಇಲ್ವಾ? ನೋಡಿ, ಈಗ ಬಸವಣ್ಣನವರ ಮೂಲ ಉದ್ದೇಶ ಏನು? ಉದ್ದೇಶ ಇತ್ತು. ಬಸವಣ್ಣವರು ಅದನ್ನು ತೆಗೆದು ಹಾಕುವ ಒಂದು ಪ್ರಯತ್ನ ಮಾಡಿದರು, ಹೋಗಲಿಲ್ಲ. ಇದನ್ನು ಯಾರೂ ಅಲ್ಲಗಳಿಲಿಕ್ಕಾಗೋದಿಲ್ಲ. ಇವತ್ತಿನವರೆಗೂ ಸಹಿತ ನಾವು ಚಿಕ್ಕವರಿರುವಾಗಲೂ ಸಹಿತ ನಾವು ನೋಡಿದ್ದೀವಿ ಜಾತಿವಾದ ಜನ ಮಾಡ್ತಾಯಿದ್ರು, ಇವತ್ತು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ. ಆದರೆ ಇದು ಮಾಡಬಾರ್ದು, ಇದು ಹೋಗಬೇಕು. ಅದ್ರ ಸಲುವಾಗಿ ನಾವು ಪ್ರಯತ್ನ ಮಾಡಬೇಕು. ಆದರೆ ಇವ್ರೇನು ಅದಾರಲ್ಲ ಹೇಳೋರು, ಈ ಬಸವ ತಾಲಿಬಾನಿಗಳು, ಇವ್ರದ್ದೇ ಹೇಳ್ತೇನೆ. ನಾನು ಹಿಂದೆ ಹೇಳಿದ್ದೆ, ಮುಧೋಳದಲ್ಲಿ ಒಂದು ವಿರಕ್ತ ಮಠದ ಸ್ವಾಮಿಗಳು ತಮ್ಮ ಶಿಷ್ಯನಾದಂಥ ನಾವಿದನ್ನು ಹಡಪದನ ಮನೆಗೆ ಹೊಸ ಮನೆ ಕಟ್ಟಿದ್ದ. ಆ ಮನೆ ಕಟ್ಟಲಿ ಆ ಉದ್ಘಾಟನೆಗೆ ಅವ ಕರೆದಿದ್ದವ್ರನ್ನ. ಉದ್ಘಾಟನೆಗೆ ಹೋದರು. ಪ್ರಸಾದನೂ ನಮ್ಮ ಮನೆಯಲ್ಲಿ ಮಾಡಬೇಕು ಅಂದವ. ಇವರು ನಮ್ಮ ಹಿರಿಯರನ್ನ ಕೇಳ್ತೀನಿ ಅಂದರು. ಇವರು ಹಿರಿಯರನ್ನ ಕೇಳಿದರು. ಅವ್ರ ಮನೆಗೆ ಹೋಗಬಾರ್ದು ಪೂಜಾಕ್ಕೆ, ನೀವು ಪೂಜಾ ಅವ್ರ ಮನೆಯಾಗ ಮಾಡ್ಕೋಬಾರ್ದು ಅಂದರು. ಆಮೇಲೆ ಅವ ಆತ್ಮೀಯ ಶಿಷ್ಯನಾದ್ದರಿಂದ ಅವ್ರ ಮಾತನ್ನು ಉಲ್ಲಂಘಿಸಿ ಅವರು ಪೂಜಾಕ್ಕೆ ಹೋದ್ರೆ, ಅವ್ರ ಮನೆಗೆ ಪೂಜಾಕ್ಕೆ ಹೋದ್ರೆ ಅವ್ರು ಬೆರಳು ಕತ್ತರಿಸಿದ್ರು ಮ್ಯಾಲಿನವರು. ಅದು ಬ್ರಿಟಿಷ್ ಗೆಜೆಟೇರಿಯಲ್ಲಿ ಇವತ್ತು ಸಹಿತ ಮುಂಬೈನಲ್ಲಿ ನಿಮಗೆ ಸಿಗುತ್ತೆ. ನನಗೆ ಪಾಟೀಲ್ ಪುಟ್ಟಪ್ಪನವ್ರು ಈ ಘಟನೆಯನ್ನು ಹೇಳಿ ಆದರೆ ಇದನ್ನು ತೋರಿಸಿದ್ರು. ಅಂದರೆ ಬಸವಣ್ಣನ ತತ್ವ ಹೇಳೋದು ಆಚರಣೆಯಲ್ಲಿ ತರೋದು ಎಷ್ಟು ಕಠಿಣ ಇದೆಯೋ ಇವರು ಇವತ್ತೂ ಸಹಿತ ಇವರು ಬಸವಣ್ಣನ ಒಂದು ಕಮಾಡಿಟಿ ಪ್ರಾಡಕ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಬಸವಣ್ಣನ ಮ್ಯಾಗ ಪೇಟೆಂಟ್ ಮಾಡ್ಕೊಂಡವ್ರ ಗತೆ ಮಾತಾಡ್ತಾರೆ ಇವರು. ಆದರೆ ಬಸವಣ್ಣನ ಒಂದೂ ತತ್ವವನ್ನು ಇವ್ರ ಆಚರಣೆ ಒಳಗೆ ಎಂದೂ ತಂದಿಲ್ಲ, ಇವ್ರು ಮುಂದೂ ತರುವುದಿಲ್ಲ, ಅದು ಗ್ಯಾರಂಟಿ ಹೇಳ್ತೇನೆ. ಈಗ ಸರಿ, ಈಗ ಸ್ವಾಮೀಜಿಯವರು ಏನಾದರೂ ಹೇಳಿ, ತಾವು ಏನಾದರೂ ಹೇಳಿ, ಸಾಮಾನ್ಯ ಕಾಮನ್ ಲಿಂಗಾಯತನ ಮನಸ್ಸಿನಲ್ಲಿ ಏನಿದೆ ಈ ವಿಚಾರದ ಬಗ್ಗೆ? ಸಾಮಾನ್ಯ ಲಿಂಗಾಯತ ಇವತ್ತಿನ ದಿವಸ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ದಾನೆ. 100ಕ್ಕೆ 100 ಆಗಿದೆ ಅಂತ ನನಗೆ ಹೇಳಲಿಕ್ಕಾಗೋದಿಲ್ಲ. 100ಕ್ಕೆ 100 ಇಲ್ಲ. ಯಾವ ಸಮಾಜ, ಬರೀ ಲಿಂಗಾಯತರಲ್ಲ, ಯಾವ ಸಮಾಜದಲ್ಲಿಯೂ ಸಹಿತ 100ಕ್ಕೆ 100 ಜಾತಿ ನಿರ್ಮೂಲನೆ ಆಗಿಲ್ಲ. ಆದರೆ ಆಗುವತ್ತ ನಾವು ಪ್ರಯತ್ನ ಮಾಡಬೇಕು. ಈಗ ನಮ್ಮದೇ ಸಂಪ್ರದಾಯ ಇದೆ, ನಮ್ಮ ಮಠದ ಪರಂಪರೆ ಇದೆ. ನಾನು ಸುಮಾರು 30-40ರಷ್ಟು ಜನ ದಲಿತರಿದ್ದಾರೆ ನಮ್ಮ ಮಠದ ಭಕ್ತರೊಳಗೆ. ನಾವು ಏಕಪಂಕ್ತಿ ಭೋಜನ ಮಾಡ್ತೀವಿ. ಇರದೇ ಇದ್ದರೆ ನಾನು ವರ್ಷಕ್ಕೆ 3-4 ಆದರೂ ಕನಿಷ್ಠ ವಿವಾಹ ಮಾಡಿಸ್ತೇನೆ ನಾನು. ಹಿಂಗಲ್ಲ, ಪ್ರೇಮ ವಿವಾಹ ಮಾಡಿದ್ರು ನನ್ನ ಹತ್ರ ಬಂದರೆ ಅಕ್ಕಿ ಕಾಳು ಹಾಕ್ಕೊಂಡು ಹೋದ್ರೆ ಹಿಂಗಲ್ಲ. ನಾನು ಆ ಹುಡುಗಿ ಹುಡುಗನ ನೋಡಿ, ಇವರು ಹೇಳಿರ್ತಾರೆ ನಮ್ಮ ಹುಡುಗಿಗೆ ಒಂದು ಹುಡುಗನ ನೋಡ್ರಿ ಅಂತ, ಅವರು ಹೇಳಿರ್ತಾರೆ ನಮ್ಮ ಹುಡುಗ ಐತ್ರಿ ಒಂದು ಹೆಣ್ಣು ನೋಡ್ರಿ ಅಂತ, ನಿಮ್ಗೆ ಎರಡೂ ಹೊಂತವ್ನು ನೋಡ್ರಪ್ಪ ಮಾಡ್ಕೊರಿ ಅಂತ ಹೇಳಿ ನಾ ಮಾಡಿಸ್ತೀನಿ ಮದುವೆ. ಅಂದರೆ ಇಂಟರ್ಕಾಸ್ಟು ಇಂಟರ್ಕಾಸ್ಟ್ ಅಂದ್ರೆ ಮೇಲ್ವರ್ಗದಲ್ಲಿ ಅಲ್ಲ, ಕೆಳವರ್ಗ ಮೇಲ್ವರ್ಗ ಅವರಲ್ಲಿ ಇಂಟರ್ಕಾಸ್ಟ್ ಮದುವೆ ಮಾಡಿಸ್ತೀನಿ. ನಮ್ಮ ಮಠದ ಕಾರ್ಬಾರೆಲ್ಲ ಅವ್ರ ಕೈಯಲ್ಲೇ ಕೊಟ್ಟಿರ್ತೇನೆ. ನಾನು ಹೇಳ್ತೇನೆ, ನಮ್ಮ ಮಠದ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಒಬ್ಬರು ಬೋವಿ ಜನಾಂಗದವರು ಒಡ್ರು, ರಿಟೈರ್ ಆದ ನಂತರ ಈಗ 15 ವರ್ಷ ಅವರೇ ಸೇವೆ ಮಾಡ್ತಾಯಿದ್ದಾರೆ. ಅವರೇನು ಹಣಕಾಸಿನ ವ್ಯವಹಾರ ಸಹಿತ. ಇನ್ನೊಬ್ಬರು ನಮ್ಮ ಮಠದ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಮಾದಿಗ ಸಮುದಾಯದವರು. ಎಲ್ಲ ನಿರ್ಣಯಗಳನ್ನು ಮಾಡ್ತಾರೆ, ಹಣಕಾಸಿನ ವ್ಯವಹಾರಗಳನ್ನು ನೋಡ್ತಾರೆ. ನಾನು ಯಾವಾಗಲಾದರೂ ಹೋದ್ರೆ ನನಗೆ ಹೇಳ್ತಾರೆ ಅಷ್ಟೇ, ಹೀಗೀಗಾಗಿದೆ, ಎಷ್ಟು ಮಾಡಿದ್ದೀವಿ, ಇಷ್ಟು ಆಗುತ್ತೆ, ಇನ್ನು ಮುಂದೆ ಇಷ್ಟು ಆಗಬೇಕು ಅಂತ ಹೇಳ್ತಾರೆ. ಹಾಗಾದರೆ ನಾನು ಕೇಳ್ತೀನಿ, ನಿಮ್ಮ ಮಠಗಳಲ್ಲಿ ಇಂಥ ಉದಾಹರಣೆಗಳನ್ನು ಏನಾದರೂ ಮಾಡಿ ಇಟ್ಟಿದ್ದೀರಾ? ಒಂದು ವೇಳೆ ಮಠಗಳಲ್ಲಿ ನೀವು ಸಮಾನತೆ ತರಬೇಕು ಅನಿಸಿದ್ರೆ ಒಂದು ವೇಳೆ ನನ್ನೂ ಕೇಳ್ಬೋದಾಗಿತ್ತು, ಯಾರು ಇವ್ರನ್ಯಾಕೆ ಇಲ್ಲಿ ಕೂಡಿಸಿರಂತ. ಇವತ್ತಿನವರೆಗೂ ಒಬ್ಬರು ನಾನು ಕೇಳಿಲ್ಲ, ಮತ್ತು ಕೇಳೋ ಸ್ಥಿತಿನೂ ಇಲ್ಲ. ನಮ್ಮಲ್ಲಿ ಅಂಥ ವಾತಾವರಣನೇ ನಾವು ಇಟ್ಟಿಲ್ಲ.
ಆ ಜಾತಿ ಈ ಜಾತಿ ಅಂತ ವಾತಾವರಣನೇ ಇಟ್ಟಿಲ್ಲ. ಪ್ರತಿ ದಿವಸ 4-6 ಸಾವಿರ ಜನ ನಮ್ಮಲ್ಲಿ ಪ್ರಸಾದ ಮಾಡ್ತಾರೆ. ಸಪಂಕ್ತಿ ಭೋಜನನೇ ಇರುತ್ತೆ, ಒಳಗೊಂದು ಹೊರಗೊಂದು ಇಲ್ಲ. ನಾನು ಸಹಿತ ಅವ್ರ ಜೊತೆನೇ ಕೂತು ಊಟ ಮಾಡ್ತೇನೆ. ಸರಿ ಸ್ವಾಮೀಜಿಯವರೇ, ನನ್ನ ಕೊನೆಯ ಪ್ರಶ್ನೆ, ಈ ಗಡೀಪಾರ ಆದೇಶದ ಹಿಂದೆ ಬೆಳಗಾಂ ರಾಜಕಾರಣ ಏನಾದರೂ ಕೆಲಸ ಮಾಡಿದೆಯಾ? ಅಲ್ಲ ನಾನು ಹೇಳ್ಬಿಡ್ತೀನಿ. ಸರ್ಕಾರದ ಮಟ್ಟದಲ್ಲಿ ಒಂದು ಚರ್ಚೆ ಏನಿದೆ ಅಂದರೆ, ಜಾರಕಿಹೊಳಿ ಫ್ಯಾಮಿಲಿಯನ್ನು DCC ಬ್ಯಾಂಕಿಂದ ಸೋಲಿಸಲಿಕ್ಕೆ ಲಿಂಗಾಯತರನ್ನೆಲ್ಲ ಲೀಡರ್ಗಳನ್ನೆಲ್ಲ ಒಟ್ಟುಗೂಡಿಸೋದ್ರಲ್ಲಿ ಕನ್ನೇರಿ ಶ್ರೀಗಳು ಭಾಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಅಲ್ಲಲ್ಲಿ ಒಂದೊಂದು ಆಕ್ಷೇಪ ಇದೆ. ಇದಕ್ಕೆ ಏನು ಸಮಾಧಾನ ಅಂತ? ನೋಡ್ರಿ, ಮಾತಾಡೋರು ಬಾಯಿ ತಟ್ಲಿಕ್ಕೆ ಆಗ್ತದೆ. ಯಾರು ಏನು ಬೇಕಾದವ್ರು ಬೇಕಾದ ಮಾತಾಡ್ಬೋದು. ಯಾರು ಬಾಯಿ ಹಿಡಿಲಿಕ್ಕೆ ಆಗ್ತದೆ? ಯಾರ ಬಾಯಿನೂ ಹಿಡಿಲಿಕ್ಕೆ ಆಗೋದಿಲ್ಲ. ಅವ್ರು ರಮೇಶ್ ಜಾರಕಿಹೊಳಿ ಅವರು ಯಾವಾಗಲೂ ನನ್ನ ಹತ್ರ ಬರ್ತಾರೆ. ಆಮೇಲೆ ಆ ಇಲೆಕ್ಷನ್ ಆದ ದಿವಸನೇ ನನಗೆ 4 ಸಾರಿ ಫೋನ್ ಮಾಡಿದ್ದರು, ನೀವು ಯಾವಾಗ ಇದೀರಿ ಮಠದಾಗ ನಿಮ್ಮನ್ನು ಭೇಟಿ ಆಗ್ಲಕ್ಕೆ ಬರ್ಬೇಕಂತ. ಜನ ಹೊರಗೆ ಹಿಂಗೆ ಮಾತಾಡ್ತಿದ್ರು. ಅದಕ್ಕೆ ನಾ ಏನು ಹೇಳೋದು? ನನಗೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ನನಗೂ ಸಂಬಂಧ, ಆತ್ಮೀಯ ಸಂಬಂಧ ಐತಿ. ಉಳಿದವ್ರ ಜೊತೆ ನನ್ನ ಪರಿಚಯ ಹೆಚ್ಚು ಪರಿಚಯ ಇಲ್ಲವೇ ಇಲ್ಲ. ಯಾವಾಗೂ ಭೇಟಿಯಾಗಿಲ್ಲ ನಾನು ಯಾರಿಗೆ. ಆದರೆ ರಮೇಶ್ ಜಾರಕಿಹೊಳಿ ಅವರು ನನಗೆ ಮೇಲಿನ ಮೇಲೆ ಭೇಟಿ ಆಗ್ತಿರ್ತಾರೆ. ಅವ್ರು ಭೇಟಿ ಆದಾಗ ಅವ್ರದ್ದು ಇಲೆಕ್ಷನ್ ಮುಗೀತು, ಗೆದ್ದರು. ಗೆದ್ದ ನಂತರ ಸ್ವಾಮೀಜಿ ಎಲ್ಲಿದ್ದೀರಿ ನೀವು? ನಾನು ಈ ಕಡೆ ಬಾಗಲಕೋಟೆ ಹತ್ರ ಇದ್ದೆ. ಎಲ್ಲಿದ್ದೀರಿ? ನಾನು ದರ್ಶನಕ್ಕೆ ಬರಬೇಕು, ಎಲ್ಲಿದ್ದೀರಿ ಅಂತ 4 ಸಾರಿ ಫೋನ್ ಮಾಡಿದರು. ನಾ 2 ದಿವ್ಸಕ್ಕೆ ಬರ್ತೀನಪ್ಪ ಮಠಕ್ಕೆ ಬಂದ ನಂತರ ಬಾ ಅಂತ ಹೇಳಿದೆ. ಸರಿ, ಜನ ಹೀಗೆ ಮಾತಾಡ್ತಿದ್ರೆ ಅದು ಬಾಯಿ ಮುಚ್ಚಲಿಕ್ಕಾಗುತ್ತೆ ಏನು ಜನರು? ಸ್ವಾಮೀಜಿಯವರೀಗ ಇಷ್ಟೆಲ್ಲ ಆದಮೇಲೆ ತಾವು ಈ ಕೇಸನ್ನೇನಾದರೂ ಪರ್ಸ್ನಲಾಗಿ ತೊಗೊಂಡು ಏನಾದರೂ ಶಪಥ ಗುರಿ ಏನಾದರೂ ಇದೆಯಾ? ನೋಡ್ರಿ, ನಾನು ಯಾವುದನ್ನು ಭಾಳ ವೈಯಕ್ತಿಕವಾಗಿ ತೊಗೊಂಡು ಅದು ಮಾನಾಪಮಾನ ಏನಿಲ್ಲ. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಅಕ್ಕ ಮಹಾದೇವಿ ಹೇಳಿದಂತೆ ಅಷ್ಟೇ. ಅದನ್ನು ಬಹಳ ಉದ್ವಿಗ್ನಾಗೋ ಇದು ಕಾರಣ ಇಲ್ಲ. ಮತ್ತು ಇರದೇ ಇದ್ದರೆ ಇದನ್ನೆಲ್ಲ ಪರ್ಸ್ನಲ್ ಆಗಿ ತೊಗೊಂಡು ಏನು ಅದರಲ್ಲಿ ಏನು ಅಂಥದ್ದೇನು ಇದೇ ಆದರೂ ಏನು ಅದರಲ್ಲಿ ಮಾನಾಪಮಾನಕ್ಕೆ ನಾವು ಯಾಕೆ ಬಲಿ ಬೀಳಬೇಕು? ಸಾಧುಗಳಿಗೆ ಯಾವ ಮಾನಾಪಮಾನ? ಹೊರಗೆ ಅವ್ರು ಏನು ಅಂದ್ಕೊಳ್ತಾರೆ ಅಂದ್ಕೊಳ್ಳಿ. ಏನು ಬಸವಣ್ಣನ ಭಕ್ತರು ಅಂತ ಹೇಳ್ಕೊಳ್ಳೋರು, ಸ್ವಯಂ ಘೋಷಿತ ಭಕ್ತರು ಏನಿದ್ರಲ್ಲ, ಅವ್ರು ಬಸವಣ್ಣವ್ರ ತತ್ವಗಳನ್ನು ಯಾವ ರೀತಿ ಪಾಲಿಸಿದ್ರು ಅನ್ನೋದನ್ನು ಎಲ್ಲ ಉದಾಹರಣೆ ಕೊಟ್ಬಿಟ್ರು. ಯಾವ್ಯಾವ ಭಾಷೆಯನ್ನು ಕಾಡಸಿದ್ದೇಶ್ವರ ಸ್ವಾಮಿಗಳ ಕುರಿತಾಗಿ ಮಾಡಿದರು, ಯಾವ್ಯಾವ ಕೃತಿಗಳನ್ನು ಮಾಡಿದರು. ಅಂದರೆ ಇವ್ರು ನಿಜವಾದ ಬಸವಣ್ಣನ ಭಕ್ತರು ಹೌದು ಅಲ್ಲೋ ಅನ್ನೋದನ್ನು ಅವರೆಲ್ಲ ಸಾಧ್ಯಂತವಾಗಿ ನಾಟಕದ ಮೂಲಕ ಪ್ರಸ್ತುತಪಡಿಸಿಬಿಟ್ರು. ಮಠದಲ್ಲಿ ಸರಾಯಿ ಕುಡಿಯೋದು, ಮಾಂಸ ತಿನ್ನೋದು ಇದೆಲ್ಲ ಅದು ನಿಜಾನ ತಮ್ಮ ಹತ್ರ? ಅಂದರೆ ತಾವು ಅದನ್ನು ಒಂದು ವೇದಿಕೆಯಲ್ಲಿ ಹೇಳಿದ್ರಿ. ಅದನ್ನು ಒಬ್ಬರಾದರೂ ಬಂದು ಕೇಳಬೇಕಾಗಿತ್ತು ನನಗೆ. ಬೇಕಾದವ್ರು ಬರಲಿ ಅವ್ರು ಕೇಳಕ್ಕೆ. ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಇಂಡೋನೇಷ್ಯಾಕ್ಕೆ ಹೋಗಿ ಅಲ್ಲಿ ಬಾಲಿ ದ್ವೀಪದಾಗ ಏನು ಮಾಡಿ ಬಂದ್ರೆ ಅದು ನನಗೆ ಗೊತ್ತೈತಿ. ಕೆಲವು ಜನ ದುಬೈದಾಗ ಹೋಗಿದ್ರು, ಅಲ್ಲಿ ಹೋಗಿ ಏನೇನು ಮಾಡಿ ಬಂದರು ಅದು ಗೊತ್ತೈತಿ. ಎಲ್ಲ ಗೊತ್ತದವು. ಏನು ಮಾತಾಡೋಣ ಸುಮ್ಮನೆ ಯಾಕೆ ಅವ್ರ ಬಗ್ಗೆ ಶ್ರದ್ಧಾ ಯಾಕೆ ಕಡಿಮೆ ಮಾಡೋದು? ಭಾಳ ದೊಡ್ಡವ್ರದ್ರಿ ಇರ್ರಿ, ಆದರೆ ಶಾಣ್ಯರಾಗ್ರಿ. ಇಲ್ಲಿ ತನಕ ಮಂದಿ ಹುಚ್ಚರಿದ್ರು, ಏನು ಬೇಕಾದ್ದು ಮಾಡಿರಿ. ಇನ್ನು ಮುಂದೆ ಒಂದು ಜರ ಶಾಣ್ಯರಾಗ್ರಿ. ಯಾಕಂದ್ರೆ ನಿಮ್ಮನ್ನು ಪಾದ ತೊಳ್ಕೊಂಡು ಕುಡಿತಾರೆ ಜನ. ನಿಮ್ಮ ಪಾದ ಕನಿಷ್ಠ ಅವ್ರಿಗಾಗಿ ಆದರೂ ಪವಿತ್ರ ಅಂತ ನಾನು ಅವ್ರಿಗೇನು ಕೈ ಮುಗಿದು ಕೇಳ್ಕೊಳ್ಳೋದಂದ್ರೆ, ನಿಮ್ಮ ಸಲುವಾಗಿ ನೀವು ಹಾಳಾಗಿ ಹೋಗೋಲ್ರಕ್ಕ, ಸಮಾಜದ ಗುರುಗಳದಿರಿ, ಪವಿತ್ರ ಆಗಿರ್ರಿ. ಯಾಕಂದ್ರೆ ನಿಮ್ಮ ಪಾದ ತೊಳ್ಕೊಂಡು ಕುಡಿತಾರೆ ಅವರು. ಅದು ಕುಡಿಯೋದಕ್ಕೆ ಪಾತ್ರ ಆಗಿರ್ರಿ, ಅವ್ರ ಸಲುವಾಗಿರ ಇರ್ರಿ ಅಂತ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದು. ಇರಲಿಲ್ಲ ಅಂದ್ರೆ ಅವ್ರು ಏನೇನು ನಾಟಕ ಮಾಡ್ತಾರೆ ಎಲ್ಲ ನೋಡ್ತಿರ್ತೇನೆ ಆ ದಿವಸ ಎಲ್ಲ. ಸರಿ ಸ್ವಾಮೀಜಿಯವರೇ, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ತಮಗೆ ಧನ್ಯವಾದಗಳು. ಧನ್ಯವಾದ, ನಮಸ್ಕಾರ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.